ಜಗದೀಶ್ ಪಾಟೀಲ್ ಅವರು ಇವರು ರಾಯಚೂರಿನಿಂದ ಬಂದಿದ್ದಾರೆ. ಹಿರಿಯ ಹೂಡಿಕೆದಾರರು ಹಾಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವರೊಂದು ಸಾಧನೆ ಸಹ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿದ್ದು ಯಾವಾಗ? ಸೆಪ್ಟೆಂಬರ್ 2024 ನಲ್ಲಿ ನಾನು ಮಾಡಿದ್ದೀನಿ ಸರ್. ಅಂದರೆ ಈ ಫೀಲ್ಡ್ಗೆ ಬಿಗಿನರ್, ಕಷ್ಟ ಕಾಲದಲ್ಲೂ 18% ರಿಟರ್ನ್ಸ್ ಇಸ್ ಒನ್ ಆಫ್ ದ ಟ್ರಿಮೆಂಡಸ್ ರಿಟರ್ನ್ಸ್. ನೀವು ನಿಮ್ಮ ಮನೆಯಲ್ಲಿ ಕುಂತು ನಿಮ್ಮ ಬಂಡವಾಳ ನಿಮ್ಮ ಜೇಬಲ್ಲಿ ಇರುತ್ತೆ, ಬೇಕಂದಾಗ ಹಾಕ್ಬೋದು, ಬೇಡ ಅಂದಾಗ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ. ಈಗ ಗೊತ್ತಾಗಿದೆ ಇದು ಒಂಥರ ಬಿಸ್ನೆಸ್ ಥರ ನಾವು ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಡೂ ಕಂಫರ್ಟಬಲಿ ಆ್ಯಂಡ್ ಮೇಕ್ ದ ಪ್ರಾಫಿಟ್. ಒಂದು ಇದು ಶಾಲೆ ಕಲ್ತಂಗೆ ಕಲಿಬೇಕು ಸರ್. ಕರೀದೇ ಇದ್ದರೆ ಸ್ಟಾಕ್ ಮಾರ್ಕೆಟಿಗೆ ಬರಬಾರ್ದು ಸರ್. ಇವಾಗ ಜನಗಳಿಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಯಾವ ಟೆಕ್ನಿಕ್ ನೀವು ಬಳಸ್ತಾ ಇದ್ದೀರಾ ಅಂತ. ಮೂಲ ಕಾರಣ ಏನಂದರೆ TD ಅಕಾಡೆಮಿ ಸರ್. ನನ್ನ ಅನುಭವದಲ್ಲಿ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಇನ್ಸ್ಟಿಟ್ಯೂಟ್ ನಾನು ಬೇರೆ ಕಡೆ ನೋಡಿದಿಲ್ಲ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ, ಇವತ್ತು ನಮ್ಮ ಜೊತೆ ಇದ್ದಾರೆ ಜಗದೀಶ್ ಪಾಟೀಲ್ ಅವರು. ಇವರು ರಾಯಚೂರಿನಿಂದ ಬಂದಿದ್ದಾರೆ. ಹಿರಿಯ ಹೂಡಿಕೆದಾರರು ಹಾಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವರೊಂದು ಸಾಧನೆ ಸಹ ಮಾಡಿದ್ದಾರೆ. ಯೂಶಲಿ ನೀವು ಸ್ಟಾಕ್ ಮಾರ್ಕೆಟ್ ಅದ ತಕ್ಷಣ ಇದು ಯಂಗ್ ಜನರೇಷನ್ಗೆ ಅಂತ ನೀವು ಅನ್ಕೋತೀರಾ, ಬಟ್ ಇಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು, ಸಾಧನೆ ಮಾಡ್ಬೋದು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ಸರ್. ನಾನು ಜಗದೀಶ್ ಪಾಟೀಲ್ ಅಂದ್ಬಿಟ್ಟು, ಏಜ್ 63 ಇದೆ. ನಾನು ಬೇಸಿಕಲಿ ಭಾರತ್ ಪೆಟ್ರೋಲಿಯಂ ಡೀಲರ್ ಇದ್ದೀನಿ 21 ವರ್ಷಗಳಿಂದ. ಈಗ ಸುಮಾರು ಒಂದು 4-5 ವರ್ಷದಿಂದ ಈ ಬಿಸ್ನೆಸ್ ಎಲ್ಲ ಮೊನೋಪಲಿ ಇರೋದು, ಡೈವರ್ಸಿಫಿಕೇಷನ್ ಆಗಿದೆ. ಕಾಂಪಿಟೇಷನ್, ಹೆವಿ ಕಾಂಪಿಟೇಷನ್ ಇರೋದಕ್ಕೋಸ್ಕರ ನಾನು ನೆಕ್ಸ್ಟ್ ಆಲ್ಟರ್ನೇಟ್ ಪ್ಯಾಸಿವ್ ಇನ್ಕಮ್ಗೋಸ್ಕರ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನನಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಡಬೇಕಂತ ಜೀಲ್ ಬಂದು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿ ಈ ಅಕಾಡೆಮಿಗೆ ಬಂದು ಜಾಯ್ನ್ ಆದೆ. ಬಟ್ ಈ ಫೀಲ್ಡ್ ಬಗ್ಗೆ ನೀವು ಹೆಂಗೆ ತಿಳ್ಕೊಂಡ್ರಿ ಸರ್? ಐ ಥಿಂಕ್ ನೀವು ತುಂಬ ಲೇಟಾಗಿ ಬಂದಿದ್ದೀರಾ ಮಾರ್ಕೆಟ್ಗೆ. ಬಟ್ ಈ ಫೀಲ್ಡ್ಗೆ ಬರೋಕ್ಕೆ ಮುಂಚೆ ನಿಮ್ಗೆ ಏನು ಆತಂಕ ಇತ್ತು, ಇದ್ರ ಬಗ್ಗೆ ಎಲ್ಲಿ ತಿಳ್ಕೊಂಡ್ರಿ, ಯಾರು ನಿಮಗೆ ಗೈಡ್ ಮಾಡೋದು ಈ ಫೀಲ್ಡಲ್ಲಿ ಹೋದ್ರೆ ಸಕ್ಸಸ್ ಆಗುತ್ತೆ ಅಂತ? ಸರ್, ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ಮೊದಲಿನಿಂದನೂ ಸ್ವಲ್ಪ ಬೇಸಿಕ್ ಆಗಿ ಜ್ಞಾನ ಇತ್ತು ಸರ್. ಆದರೆ ಇದೇನಂದರೆ ನಮ್ಮ ನೆಗ್ಲೆಕ್ಟ್ನಿಂದ ನಾವು ಅದರಲ್ಲಿ ಏನ್ರಿ ಕೆಲವೊಂದು ತುಂಬ ಜನ ಸ್ನೇಹಿತರು ಇಂಜಿನಿಯರ್ಸ್ ಅವರು ಇವರು ಎಲ್ಲರೂ ಇದ್ದಾರೆ. ಅವ್ರು ಹೇಳ್ತಾಯಿದ್ರು ಇಲ್ಲ ಈ ಕಡೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಬನ್ನಿ, ಹೀಗಿದೆ ಹೀಗಿದೆ. ಆದರೆ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ಏನು ಹಾಗೆ ಹೀಗೆ ಈ ಬಿಸ್ನೆಸ್ನಲ್ಲಿ ಇಷ್ಟು ಹಾಕಿದರೆ ಇಷ್ಟು ಬರುತ್ತೆ ಅಂತ. ಇದರಲ್ಲಿ ನಮ್ಗೆ ಏನು ಈಗ ಗೊತ್ತಾಗಿದೆ, ಇದು ಒಂಥರ ಬಿಸ್ನೆಸ್ ಥರ ನಾವು ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಡೂ ಕಂಫರ್ಟಬಲಿ ಆ್ಯಂಡ್ ಮೇಕ್ ದ ಪ್ರಾಫಿಟ್ ಅಂತ ನನಗೆ. ರಾಯಚೂರಿನಲ್ಲಿ ಸುತ್ತಮುತ್ತ ನಾನು ನೋಡಿದ್ದೀನಿ ತುಂಬ ಬೇರೆ ಬೇರೆ ಎಲ್ಲೆಲ್ಲೋ ದುಡ್ಡು ಕೊಟ್ಟು ಕಳ್ಕೊಂಡಿರೋದು, ಸ್ಕ್ಯಾಮ್ಗಳಿಗೆ ಸಿಕ್ಕಾಕೊಂಡಿರೋದು. ಸೊ ರಾಯಚೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇದ್ರ ಬಗ್ಗೆ? ಐ ಥಿಂಕ್ ಅಲ್ಲಿ ಅವೇರ್ನೆಸ್ ಸಹ ತುಂಬ ಕಡಿಮೆ ಇದೆ. ರಾಯಚೂರು ಜನತೆ ತುಂಬ ಶ್ರೀಮಂತರು ಇದ್ದಾರೆ ಸರ್. ವ್ಯವಹಾರಕ್ಕೆ ದೃಷ್ಟಿಯಿಂದ ಇಟ್ ಈಸ್ ದ ಹೈಯೆಸ್ಟ್ ಕಾಟನ್ ಮಾರ್ಕೆಟ್ ಇನ್ ಏಷ್ಯಾನಲ್ಲಿ ಇದೆ ಟ್ರೇಡಿಂಗ್ಗೋಸ್ಕರ. ಈವನ್ ಇಟ್ ಈಸ್ ಆಲ್ ಬಿಸ್ನೆಸ್ ಕ್ಲಾಸ್ ತುಂಬ ಜನ ಇದೆ ಸರ್. ಆಮೇಲೆ ನ್ಯಾಷನಲ್ ಹೈವೇ ಕನೆಕ್ಟಿವಿಟೀಸ್, ಮುಂಬೈ ಚೆನ್ನೈ ಟ್ರೈನ್ ಟ್ರ್ಯಾಕ್ಸ್ ಇದೆ. ಇಡೀ ಭಾರತಕ್ಕೆ ನೀವು ಯಾವ ಕಡೆಯಿಂದನೂ ಟ್ರಾವೆಲ್ ಮಾಡಬೇಕು. ಎಲ್ಲ ಜನಾಂಗ, ಎಲ್ಲ ಸರ್ವಧರ್ಮ ಜನಾಂಗದವರು ಇಲ್ಲಿ ಇದ್ದಾರೆ ಸರ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲವೊಂದು 2-3% ಮಾತ್ರ ಇದ್ದಾರೆ ಸರ್ ಇದರಲ್ಲಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಬಿಸ್ನೆಸ್ ಯಾವ ಥರ ಆಗಿದೆ ಅಂದರೆ, ಒಂದು ಟ್ರೆಡಿಷ್ನಲ್ ಬಿಸ್ನೆಸ್, ಒಂದು ಕಾಟನ್ ಬಿಸ್ನೆಸ್ ತಗೊಳ್ಳಿ, ಕಮಿಷನ್ ಏಜೆಂಟ್ ಮಂಡಿ ತಗೊಳ್ಳಿ, ಈ ಥರ ಇದರಲ್ಲೆಲ್ಲ ಈಗ ಡೈವರ್ಸಿಫಿಕೇಷನ್ ಯಾವುದೋ ರೈಸ್ ಮಿಲ್ ಅಂತಿದೆ, ಅದ್ರ ಕೋಟ್ಯಾಂತರ ರೂಪಾಯಿ ದುಡ್ಡು ಆಗ್ಬೇಕು ಸರ್. ಅದೇ ಇದರಲ್ಲಿ ನಿಮ್ಗೆ ಎಷ್ಟೋ ಇನ್ವೆಸ್ಟ್ಮೆಂಟ್ ಇದು ಹಾಕಿದರೆ ಅಲ್ಲಿ ನೀವು ಏನು ಪರ್ಸೆಂಟೇಜ್ ಏನು ಅರ್ನ್ ಮಾಡ್ತೀರ ಅದರಷ್ಟು ಈಸಿಯಾಗಿ ನೀವು ಕುಂತಲ್ಲೇ ನಿಮ್ಮ ಕೈಯಲ್ಲೇ ಇದ್ದು ವ್ಯವಹಾರ ಮಾಡ್ಬೋದು ಅಂತ ಇಷ್ಟು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಇನಿಷಿಯಲಿ ಸರ್ ನಿಮ್ಮ ಫೀಲ್ಡ್ಗೆ ಬಂದವಾಗ ಫ್ಯಾಮಿಲಿ ಸಪೋರ್ಟು ಅಷ್ಟಕ್ಕಷ್ಟೇ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಆಗಲಿ, ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ನೀವು ಈ ಫೀಲ್ಡ್ಗೆ ಬಂದಾದಮೇಲೆ ನಿಮ್ಗೇನು ಆತಂಕ ಇತ್ತು, ಜೊತೆಗೆ ಸರ್ಕಲೆಲ್ಲ ಏನು ಹೇಳ್ತಾ ಇತ್ತು? ಸರ್, ನಾನು ವ್ಯವಹಾರ ಮಾಡ್ತಾ ಇದ್ದೀನಿ ತಾಲೂಕಾ ಲೆವೆಲ್ನಲ್ಲಿ ಸರ್. ನಾನು ವ್ಯವಹಾರ ಮಾಡ್ತಾ ಇದ್ದೆ ತಾಲೂಕು. ಅದಕ್ಕಿಂತ ಮೊದಲು ನಾವು ರಾಯಚೂರಿನಲ್ಲಿ ಇದ್ದೆ ಸರ್, ವ್ಯವಹಾರ ಮಾಡ್ತಾ ಇದ್ದೆ. ಅಲ್ಲಿಗೂ ಇಲ್ಲಿ ಏನಂತಂದರೆ ಸರ್, ಲ್ಯಾಕ್ ಆಫ್ ಅವೇರ್ನೆಸ್ ಇದೆ ಸರ್. ಜನರಲ್ಲಿ ತಿಳುವಳಿಕೆ ಇಲ್ಲ ಸರ್. ಆಮೇಲೆ
ಯಾವುದಕ್ಕೂ ಇಟ್ ಈಸ್ ಮನುಷ್ಯನ ಹತ್ರ ತಾಳ್ಮೆ ಇಲ್ಲ, ಏನಿಲ್ಲ ಸರ್. ಇಮ್ಮಿಡಿಯೇಟಾಗಿ ಶ್ರೀಮಂತಿಕೆ ಆಗ್ಬೇಕಂತಂತ ಸರ್. ಯಾವುದೇ ಒಂದು ಚಿಕ್ಕ ಮಗು ತಗೊಳ್ಳಿ, ಅದು ಬಿದ್ದು ಎದ್ದು 1 ವರ್ಷ 2 ವರ್ಷ ಆದಮೇಲೆ ನಡೆಯೋದು ಕಲಿತೆ, ಊಟ ಮಾಡೋದು ಕಲಿತೆ, ಮಾತು ಕಲಿತೆ ಸರ್. ಅದೇ ರೀತಿನ ನಾವು ಸ್ಟಾಕ್ ಮಾರ್ಕೆಟ್ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ರಾಯಚೂರು ಜಿಲ್ಲೆ ಸರ್ ಭಾಳ ಹಿಂದುಳಿದಿದೆ, ವ್ಯವಹಾರ ದೃಷ್ಟಿಯಿಂದ ತುಂಬ ಬಂದಿದೆ ಸರ್. ಯಾವುದು ತುಂಬ ಅಂದರೆ ವ್ಯವಹಾರದಲ್ಲಿ ನೀವು ಯಾವ ಬಿಸ್ನೆಸ್ ಟ್ರೆಂಡ್ನಲ್ಲಿ ಮಾರೋಡೀಸ್ ಇದ್ದಾರೆ, ಶಟ್ರಸ್ ಇದ್ದಾರೆ, ಮತ್ತು ಅದರ್ ಕಮ್ಯುನಿಟೀಸ್ ಎಲ್ಲರೂ ಇದ್ದಾರೆ ಸರ್. ಬಟ್ ಏನಂದರೆ ನಾವು ಇಲ್ಲಿವರೆಗೂ ಏನು ಮಾಡಿದ್ರೆ ಟ್ರೆಡಿಷ್ನಲ್ ಬಿಸ್ನೆಸ್ಸಿಗೆ ನಮ್ಮ ತಂದೆ ಏನು ಮಾಡಿದಾರೆ, ಮಂಡಿ ಇದ್ದಾನೆ ನಾನು ಮಂಡಿ ಮಾಡಬೇಕು, ನಮ್ಮ ತಂದೆ ರೈಸ್ ಮಿಲ್ ಇದೆ ನಾನು ಮಾಡಬೇಕು. ಬಟ್ ಅದೇ ಬಂಡವಾಳನ ತಂದು ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿದ್ರೆ ಅದಕ್ಕಿಂತ ಚೆನ್ನಾಗಿ ನಾವು ಪ್ರಾಫಿಟೇಬಲ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಬಟ್ ಏನಂದರೆ ಇದರಲ್ಲಿ ಏನಂದರೆ ಒಂದು ಇದು ಶಾಲೆ ಕಲ್ತಂಗೆ ಕಲಿಬೇಕು ಸರ್. ಕಲಿದೇ ಇದ್ದರೆ ಸ್ಟಾಕ್ ಮಾರ್ಕೆಟಿಗೆ ಬರಬಾರ್ದು. ಇದು ಒಂದು ಸಿದ್ಧಾಂತ ಸರ್. ಇದರಲ್ಲಿ ನನಗೂ ಮೊದಲು ಯಾವುದೇ ರೀತಿಯಿಂದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರಲಿಲ್ಲ. ಆಮೇಲೆ ಎಲ್ಲರೂ ಹೇಳ್ತಾ ಇದ್ರು, ನಾನು ನೆಗ್ಲೆಕ್ಟ್ ಮಾಡಿದ್ದೀನಿ ಸರ್. ಸುಮಾರು 10 ವರ್ಷ ನೆಗ್ಲೆಕ್ಟ್ ಮಾಡಿದ್ದೀನಿ ಸರ್. ನೀವು ಫಸ್ಟ್ ಈ ಫೀಲ್ಡ್ಗೆ ಅಂದರೆ ನೀವು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಇದು ನಾನು ಲಾಸ್ಟ್ ಸೆಪ್ಟೆಂಬರ್ 2024ನಲ್ಲಿ ನಾನು ಮಾಡಿದ್ದೀನಿ ಸರ್. ಎಕ್ಸಾಕ್ಟ್ಲಿ ಮಾರ್ಕೆಟ್ ಪೀಕಲ್ಲಿ ಇತ್ತು, ಅವಾಗ ನೀವು ಎಂಟರ್ ಆದ್ರೆ. ನಿಜ ಸರ್, ನಿಜ. ಬಟ್ ಆ ಫಾಲಲ್ಲಿ ಸರ್ ನೀವು ಲಾಸ್ಟ್ 1 year ಇಂದ ವೀಕ್ಷಕರು ನೋಡ್ತಾ ಇರ್ಬೋದು, ಇಟ್ ವಾಸ್ ತುಂಬ ಟಫೆಸ್ಟ್ ಜರ್ನಿ ಲಾಸ್ಟ್ 1 year. ಇವನ್ ನನಗಾಗಲಿ ನಿಮ್ಗಾಗಲಿ ಸರ್ಗಾಗಲಿ. ಆ್ಯಂಡ್ ಸರ್ ಬಿಗಿನರ್, ಅಂದರೆ ಈ ಫೀಲ್ಡ್ಗೆ ಬಿಗಿನರ್. ಬಟ್ ಅವ್ರಿಗೆ ಈ ಫೀಲ್ಡ್ ಬಗ್ಗೆ ಗೊತ್ತಿದೆ, ಬಟ್ ಅವರು ಎಂಟ್ರ್ ಆಗಿರಲಿಲ್ಲ. ಇವಾಗ ನನಗೆ ಕಾಟನ್ ಬೆಳೆಯೋದ್ರ ಬಗ್ಗೆ ನಾನು ಓದಿರ್ತೀನಿ, ತಿಳ್ಕೊಂಡಿರ್ತೀನಿ, ಬಟ್ ನಾನು ಬೆಳೀಲಿಲ್ಲ. ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಡೆಫಿನೆಟ್ಲಿ ನನಗಿಲ್ಲ. ಸೊ ಬಟ್ ಆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನೀವು ತೊಗೊಂಡವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸರ್ ನೀವು ಲೆಟ್ಸೆ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೂ 2 ಸತಿ ನೀವು ಯೋಚನೆ ಮಾಡ್ತೀರಾ. ಸೊ ಇಲ್ಲೂ ಅಷ್ಟೇ, ನೀವು ಸೆಪ್ಟೆಂಬರಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ಸ್ಟಾರ್ಟಿಂಗಲ್ಲೇ ಲಾಸಸ್ ಆಗಿರುತ್ತೆ. ಈಕ್ವಿಟಿ ಆ ಇನಿಷಿಯಲ್ ಪೇಷನ್ಸ್ನ ಹೆಂಗೆ ಪಡ್ಕೊಂಡ್ರಿ, ಇಲ್ಲ ಇದ್ರ ಬಗ್ಗೆ ಹೆಂಗೆ ನೀವು ಸ್ಟ್ರಾಂಗ್ ಆಗಿ ಹೋಲ್ಡ್ ಇಟ್ಕೊಂಡ್ರಿ? ಸರಿ, ಇದು ಎಲ್ಲದಕ್ಕೂ ಒಂದು ಮೂಲ ಕಾರಣ ಏನಂದರೆ TD ಅಕಾಡೆಮಿ ಸರ್. ನಿಮಗೆ TD ಅಕಾಡೆಮಿ ಹೆಂಗೆ ಗೊತ್ತಾಯಿತು, ಇಲ್ಲಿಗೆ ಹೇಗೆ ಬಂದ್ರಿ ಸರ್? ಸರ್ ನಾನು ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ನನ್ನ ಮಗಳನ್ನ ಕಳಿಸೋದಕ್ಕಂತ ಅಮೆರಿಕ ಕಳಿಸೋದಕ್ಕಂತ ನಾನು ಬಂದೆ ಸರ್. ಬಂದಾಗ ನೀವು ಫ್ರೀ ಕ್ಲಾಸ್, ಡೆಮೋ ಕ್ಲಾಸ್ ಇದೆ ಅಂತ ನನಗೆ ಗೊತ್ತಾಯಿತು. ಅದಕ್ಕಿಂತ ವಿಷಯ ಗೊತ್ತಾಗ ಯೂಟ್ಯೂಬ್ನಲ್ಲಿ ಯಾರೊಬ್ಬರು ಲೇಡಿ ಲಾಯರ್ ಹುಬ್ಳಿಯವರು ಇದ್ದರು ಸರ್. ಅವರು ನೋಡಿ ನಾನು ಆ ಕಡೆ ಈ ಕಡೆ ಹೋಗಿದ್ದೆ, ನನಗೆ ಯಾವುದೂ ಸರಿ ಅನಿಸಿಲ್ಲ, TD ಅಕಾಡೆಮಿ ಇದೆ ಅಂತ ಹೇಳಿದರು. ಆಮೇಲೆ ನಾನು ಒಂದು ದಿವಸ ನನ್ನ ಮಗಳನ್ನ ಕಳಿಸಿದ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದೆ ಸರ್. 9 ಗಂಟೆಗೆ ಕ್ಲಾಸ್ ಏನಾಯಿತು ಅವತ್ತು 10-10:30 ಬಂದೆ. ಬಂದ ತಕ್ಷಣ ಅವತ್ತು ಏನಾಯಿತು, ಡೆಮೋ ಕ್ಲಾಸ್ ನಡೆದಿತ್ತು. ಡೆಮೋ ಕ್ಲಾಸ್ನಲ್ಲಿ ನಾನು ಕುಂತ್ಕೊಂಡಾಗ ಅಟ್ಲೀಸ್ಟ್ ಸ್ವಲ್ಪ ಏನೋ ಒಂದು 1 or 2% ನನ್ನ ತಲೆಯಲ್ಲಿ ಹೋಯ್ತು ಸರ್. ನಾನು ನೆಕ್ಸ್ಟ್ ಡೇನೋ ಕಂಟಿನ್ಯೂ ಅಟೆಂಡ್ ಮಾಡಿದ್ಮೇಲೆ ನಾನು ಇಮಿಡಿಯೇಟಾಗಿ ಡಿಸಿಷನ್ ತೊಗೊಂಡೆ, ಹೇಗಿದ್ರು ನನ್ನ ಬಿಸ್ನೆಸ್ ಮೊನೋಪಲಿ ಇಲ್ಲ, ಅಷ್ಟು ಸರ್ವೈವಲ್ ಆಗುತ್ತೆ, ನನಗೆ ಏನಾದರೂ ಒಂದು ಇನ್ಕಮ್ ಬೇಕನ್ನೋದಕ್ಕೋಸ್ಕರ ನಾನು ಈ ಸ್ಟಾಕ್ ಮಾರ್ಕೆಟಿಗೆ ಎಂಟರ್ ಆದೆ. ಇಲ್ಲಿ ನಿಮ್ಮ ಕ್ಲಾಸ್ನಲ್ಲಿ ಕುಂತ ಮೇಲೆ ನನಗೆ ಎಲ್ಲ ರೀತಿಯಿಂದ ಧೈರ್ಯ ಬಂತು ಸರ್, ಒಂದು ಶಕ್ತಿ ಬಂತು. ಇಲ್ಲ ಯಾವುದೇ ವಿಷಯದಲ್ಲಿ ಇವತ್ತು ನನ್ನ ಇರೋ ಜನದಲ್ಲಿ ಏನಿದ್ದಾರೆ ಅಂದರೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನಾಚಿಕೆ ಪಡ್ತಾರೆ ಸರ್. ಫಸ್ಟ್ ಅದು ತೊಂದರೆ ಏನಂದರೆ ಶೇರ್ ಮಾರ್ಕೆಟ್ಗೆ, ಅದೇ ಕಾರ್ಡ್ಸ್ ಆಡೋಕೆ ಹೋದ್ರೆ ಖುಷಿಯಾಗಿ ಇರ್ತಾರೆ, ಅದಕ್ಕೇನು ತೊಂದರೆ ಇಲ್ಲ ಸರ್. ಎಲ್ಲಿಗಂದ್ರೆ ಮನೆಗೆ ನಾ ಕ್ಲಬ್ಬಿಗೆ ಹೋಗ್ತೀನಿ ಅಂತ ಹೇಳಿ ಬರ್ತಾರೆ. ಅದೇ ನಾ ಶೇರ್ ಮಾರ್ಕೆಟ್ ಬಗ್ಗೆ ಇದ್ರ ಬಗ್ಗೆ ಏನಿಲ್ಲ ಸರ್. ಏನಂದ್ರೆ ಅವ್ರ ಹತ್ರ ತಿಳುವಳಿಕೆ ಇಲ್ಲ ಸರ್. ಇದು ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ಮ್ಯಾಂಡೇಟ್ರಿ ಮಾಡ್ಬೇಕು ಸರ್. ಪ್ರತಿ ಒಂದು ಯಾವುದೇ ಇದರಲ್ಲಿ ಒಂದು ಮ್ಯಾಂಡೇಟ್ರಿ ಆದಾಗ ಮಾತ್ರ ನಾವು ಆರ್ಥಿಕವಾಗಿ ಪ್ರತಿ ಕುಟುಂಬ ಆಗಲಿ ಪ್ರತಿ ಯಾರೇ ಆಗಲಿ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳಬಯಸ್ತೀನಿ. ಇದರಲ್ಲಿ ನಾವು ಬಂದಾಗ ಒಂದು ಸೈಂಟಿಫಿಕ್ ವ್ಯೂ ಆಗಿ ಎಲ್ಲ ವಿಚಾರಗಳನ್ನು ನಾವು ಕಲಿತೀವಿ ಸರ್. ಫಂಡಮೆಂಟಲ್ಸ್ ಆಗಲಿ, ಬೇಸಿಕ್ಸ್ ಆಗಲಿ, ಮಾರ್ಕೆಟ್ ಇಂಡೆಕ್ಸ್ ಅಂದ್ರೆ ಏನು, ಇದೆಲ್ಲ ಬಗ್ಗೆ PB ರೇಷಿಯೋ, ಇದೆಲ್ಲ ಬೇಸಿಕ್ ಥಿಂಗ್ಸ್ ಸರ್. ಒಂದು ಸೈನಿಕ ಯುದ್ಧ ಮಾಡ್ಬೇಕಂದ್ರೆ ಯಾವ ಥರ ಏನೇನು ವ್ಯವಸ್ಥೆ ಮಾಡ್ಕೋಬೇಕು ಆ ಥರ ಮಾಡಿಕೊಂಡಾಗ ಮಾತ್ರ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ ಆಗ್ತೀವಿ ಅಂತ ನನ್ನ ಕಲ್ಪನೆ ಸರ್. ನಿಮ್ಮ ಸಾಧನೆ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಅರೌಂಡ್ 16-17 ಮೇ ಬಿ ಆಲ್ಮೋಸ್ಟ್ 18%ವರೆಗೂ ಲಾಭ ಮಾಡಿದ್ದಾರೆ. ಸೊ ನೋಡ್ಬೋದು. ಸೊ ಕಂಟಿನ್ಯೂಸ್ಲಿ ಪ್ರಾಫಿಟ್ ಮಾಡಿದ್ದೀರಾ. ಆ್ಯಂಡ್ ಮಾರ್ಚಲ್ಲಿ ಐ ಥಿಂಕ್ ಲಾಸ್ ಇದೆ, ಬಿಗ್ ಲಾಸ್ ಇದೆ. ಆ್ಯಂಡ್ ಅಗೇನ್ ಆ ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಅನ್ನೋದು ನೀವು ಕೇಳ್ಪಟ್ಟಿರ್ತೀರ. ಸೊ ಮೋಸ್ಟ್ ಆಫ್ ದೆಮ್ ಮಾರ್ಚಲ್ಲಿ ಅದು ಬೇಕು ಅಂತಲೇ ವಿ ಬುಕ್ ದ ಲಾಸ್, ಈವನ್ ಐ ಬುಕ್ ದ ಲಾಸ್.
ಆ ಲಾಸ್ನ ಬುಕ್ ಮಾಡಿ ಟ್ಯಾಕ್ಸ್ ಹಾರ್ವೆಸ್ಟ್ ಮಾಡ್ಕೋತೀವಿ. ಟ್ಯಾಕ್ಸ್ ಹಾರ್ವೆಸ್ಟ್ ಮಾಡಿಕೊಂಡು ಆ ಟ್ಯಾಕ್ಸನ್ನ ನೆಕ್ಸ್ಟ್ ಇಯರ್ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ ಇಯರ್ ವಿಲ್ ಕ್ಯಾರಿ ಫಾರ್ವರ್ಡ್ ದ ಲಾಸ್ ಆ್ಯಂಡ್ ನೆಕ್ಸ್ಟ್ ಇಯರ್ ನಮಗೆ ಡಬಲ್ ಪ್ರಾಫಿಟ್ ಬಂದವಾಗ ಅಲ್ಲಿ ಟ್ಯಾಕ್ಸ್ ಅರ್ಧಕ್ಕರ್ಧ ಟ್ಯಾಕ್ಸ್ ಉಳಿತದೆ. ಸೊ ಇದ್ರ ಬಗ್ಗೆ ನೀವು ನಿಮ್ಮ ಸಿ ಎಗಳನ್ನ ನೀವು ಮಾತಾಡ್ಬೋದು. ನಿಮ್ಮ ಸಿ ಎ ಜೊತೆ ನೀವು ಮಾತಾಡಿಕೊಂಡು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ಬಟ್ ಸರ್ ನೀವು ನೋಡಿದ್ರೆ ಪ್ರತಿ ತಿಂಗಳು ಅವರು ಪ್ರಾಫಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಂಟಿನ್ಯೂಸ್ಲಿ ವಿ ಕ್ಯಾನ್ ಸಿ ಪ್ರಾಫಿಟ್. ದೇರ್ ಆರ್ ಸರ್ಟೆನ್ ಮಂತ್ಸ್ ಒಂದು 2-3 ತಿಂಗಳು ಒಂದು ಸ್ವಲ್ಪ ಲಾಸ್ ಆಗಿರೋದು ಬಿಟ್ಟರೆ, ಆ್ಯಂಡ್ ಮಾರ್ಚದು ನಾವು ಕನ್ಸಿಡರ್ ಮಾಡಬಾರ್ದು ಬಿಕಾಸ್ ಮಾರ್ಚ್ ಈಸ್ ಅ ಕಂಪ್ಲೀಟ್ಲಿ ಟ್ಯಾಕ್ಸ್ ಹಾರ್ವೆಸ್ಟಿಂಗ್, ಅದೊಂದು ಟೆಕ್ನಿಕ್ ಅದು. ಸೊ ಅದು ಬಿಟ್ಟರೆ ಇನ್ನು ಮೇಜರ್ಲಿ ನೀವು ನವಂಬರಲ್ಲಿ ಸ್ವಲ್ಪ ಲಾಸ್ ಬುಕ್ ಮಾಡಿದ್ದೀರಾ, ಅದು ಬಿಟ್ಟರೆ ಕಂಟಿನ್ಯೂಸ್ಲಿ ಪ್ರಾಫಿಟ್ ಮಾಡ್ಕೊಂಡು ಬಂದಿದ್ದೀರಾ. ಸರ್ ಇವಾಗ ಜನಗಳಿಗೆ ತುಂಬ ಕ್ಯೂರಿಯಾಸಿಟಿ ಇದೆ, ಯಾವ ಟೆಕ್ನಿಕ್ ನೀವು ಬಳಸ್ತಾ ಇದ್ದೀರಾ ಅಂತ. ಸರ್ ಇದು ಫಸ್ಟ್ ಯಾವುದೋ ಟೆಕ್ನಿಕ್ ಬಳಸೋದಕ್ಕಿಂತ ಮೊದಲು ಏನಂದರೆ, ಇಲ್ಲಿ ನಾವು ಅಕಾಡೆಮಿಯಾದಲ್ಲಿ ಬಂದ ತಕ್ಷಣ ನಾವು ನೀಟಾಗಿ ಕ್ಲಾಸನ್ನು ಕೇಳಿ ಆ್ಯಸ್ ಪರ್ ಪ್ರಿನ್ಸಿಪಲ್ಸ್ ನೀವೇನು ಫಾರ್ಮುಲಾಸ್ ಇದೆ ಅದು ನಾವು ಫಾಲೋ ಅಪ್ ಮಾಡಿದಾಗ ಮಾತ್ರ ಇದು ನನ್ನ ಸಕ್ಸಸ್ಸನ್ನು ಗೊತ್ತು ಸರ್. ಅದೇ ರೀತಿ ಇದು ಆ್ಯಕ್ಚುಲಿ ಬೇಸಿಕ್ ತುಂಬ ಎಷ್ಟು ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಯಾವುದೇ ವಯಸ್ಸಿನ ಅಂತರ ಇಲ್ಲ ಸರ್. ಒಂದು 15 ವರ್ಷದವರು ಇರ್ಬೋದು, 70 ವರ್ಷನೇ ಇರ್ಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ ಸರ್. ಇದು ಕಲಿಯೋದಕ್ಕೆ ಏನಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಕುಂತು ನಿಮ್ಮ ಬಂಡವಾಳ ನಿಮ್ಮ ಜೇಬಲ್ಲಿ ಇರುತ್ತೆ. ಬೇಕಂದಾಗ ಹಾಕ್ಬೋದು, ಬೇಡ ಅಂದಾಗ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಸರ್. ಇದು ಆಮೇಲೆ ಯಾವಾಗಲೂ ಸರ್ ಇದು ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ, ಒಂದು ಶಾಲಾ ಕಾಲೇಜ್ ಸಿಲೆಬಸ್ನಲ್ಲಿ ಇದು ಇಂಡಕ್ಟ್ ಮಾಡಬೇಕು ಸರ್ ಸಬ್ಜೆಕ್ಟು. ಇದು ಯಾವಾಗಲೂ ಒಂದು ಫೈನಾನ್ಷಿಯಲ್, ನನ್ನ ಹತ್ರ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ, ಕಾರ್ ಬೇಕು ಸರ್, ಮೊಬೈಲ್ ಬೇಕು, ಏನು ಬೇಕಾಗಿಲ್ಲ ಅಂತಲ್ಲ. ನನಗೆ 10,000 ಬೇಕಾ, 1,50,000 ಬೇಕಂತಲ್ಲ ಸರ್. ನನಗೇನು, ನನಗೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಕೆಲಸ ಮಾಡೋದಿರುತ್ತೆ ಅದರ ಪ್ರಕಾರ ನಾವು ಇನ್ವೆಸ್ಟ್ಮೆಂಟ್ ಮಾಡಿ, ಅದು ನಮ್ಮ ಆರ್ಥಿಕ ದೃಷ್ಟಿಕೋನದಲ್ಲಿ ನೋಡಿಕೊಂಡು, ಯಾವುದು ನಾವು ಸುಮ್ಮನೆ ಬೇರೆಯವ್ರಿಗೆ ತೋರಿಸೋದಕ್ಕೆ ಎಲ್ಲ ಮಾಡೋದಂತಲ್ಲ ಸರ್. ನಮ್ಮ ಜೀವನ ನಾನು ದುಡ್ಡು ಮಾಡಿದರೆ ನಾನು ಚೆನ್ನಾಗಿರ್ತೀನಿ ಅಂತ ಅನ್ನೋದು ನಮ್ಮ ಹತ್ರ ಕಲ್ಪನೆ ಬರಬೇಕು ಸರ್. ನನಗೂ ಸಹ ಲಾಸ್ಟ್ 1 ಇಯರ್ ಚಾಲೆಂಜಿಂಗ್ ಸರ್. ಈ ಚಾಲೆಂಜಿಂಗಲ್ಲಿ ನೀವು ಒಂದು ಪ್ರಾಪರ್ ಟೆಕ್ನಿಕ್ನ ಫಾಲೋ ಮಾಡಿದ್ದೀರಾ ಸರ್? ಫಾರ್ಮುಲಾಸ್ RSI 30 ರಿವರ್ಸಲ್ ಇಂಡಿಕೇಟರ್ಸ್ ಅಂತ ಎಲ್ಲ ಇದೆ ಸರ್. ಇದು RSI 30 ಇದ್ದಾಗ, ಒಂದು ಉದಾಹರಣೆ, ಇವತ್ತು ಒಂದು ಸ್ಟಾಕ್ 100 ರೂಪಾಯಿ ಇದೆ ಅಂತೇಳಿ, ನಾನು ಆ 100 ರೂಪಾಯಿ ಇರೋ ಸ್ಟಾಕನ್ನು ಒಂದು 3 ತಿಂಗಳ ಬಿಟ್ಟರೆ 125 ಆಯ್ತು ಅಂತೇಳಿರಿ. ಅದು ಅಟ್ಲೀಸ್ಟ್ ಒಂದು 5-10-15% ನಾನು ಎಕ್ಸ್ಪೆಕ್ಟ್ ಮಾಡಿದಾಗ ನಾನು ಎಕ್ಸಿಟ್ ಆಗ್ತೀನಿ ಸರ್. ಅದೇ ಬಂಡವಾಳನ ಮತ್ತೆ ನೆಕ್ಸ್ಟ್ ಸ್ಟಾಕಿಗೆ ಹೋಗ್ತಾ ಇರ್ತೀನಿ. ಇದು ಮಾರ್ಕೆಟ್ನಲ್ಲಿ ಒಂದು 5,000 ಸ್ಟಾಕ್ಸ್ ಇದೆ ಸರ್. ನೀವು ಹೇಳ್ದಂಗೆ ಸ್ಟಾಕ್ ಎಡ್ಜಸ್ ಇದೆ, ಬಿಸ್ನೆಸ್ ಇದಿದೆ, CNN, ABN ಇದೆ. ಇದು ಎಲ್ಲ ಸರ್, ಇದು ಸ್ಟಾಕ್ ಮಾರ್ಕೆಟ್ ಅಂದರೆ ವಿಶ್ವದಲ್ಲೇ ಇದೆ ಸರ್. ನಾವು ಭಾರತೀಯರು, ಅದು ಕರ್ನಾಟಕದಲ್ಲಿ ನಾವೇನು 3-4-5% ಇದೆ, ಇದು ನಥಿಂಗ್ ಸರ್. ಈವನ್ ಪ್ರತಿ ಹೆಣ್ಮಕ್ಳನ್ನು ಅವರು ಕಲಿಯೋಂಥ ವಿಚಾರ ಸರ್. ಪ್ರತಿ ಮಕ್ಕಳಿಗೂ ಏನು ಇರದೇ ಚಿಂತೆ ಇಲ್ಲ, ನಾವು ಅಟ್ಲೀಸ್ಟ್ ಇದನ್ನು ಕಲಿಸ್ಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾವಾಗ ನೀವು ಅವರಿಗೆ ಸ್ಟಾಕ್ ಮಾರ್ಕೆಟ್ ಕಲಿಸ್ತೀರಿ, ಅಟ್ಲೀಸ್ಟ್ ಅವ್ರು ಯಾವುದನ್ನು ತಗೋಬೇಕು, ಯಾವುದು ಬಿಡಬೇಕಂದ್ರೆ ಅವರಿಗೆ ನಿರ್ಧಾರ ಮಾಡೋ ಶಕ್ತಿ ಬರುತ್ತೆ ಸರ್. ಡೆಫಿನೆಟ್ಲಿ ಸರ್. ಯಾಕಂದರೆ ಹೆಣ್ಮಕ್ಳ ಬಗ್ಗೆ ನೀವು ಹೇಳ್ತಾ ಇದ್ರಿ, ಹೆಣ್ಮಕ್ಳು ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇದು ಹಣಕಾಸಿನ ವಿಚಾರ. ಸೊ ಒಂದು ಹೆಣ್ಮಗು ಸ್ಟಾಕ್ ಮಾರ್ಕೆಟ್ ಕಲ್ತ್ರೆ ಅಮ್ಮನ ಮನೆಗೂ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ, ಗಂಡನ ಮನೆಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅವರು ಏಜ್ ಆದಮೇಲೆ ಅವ್ರ ಮಕ್ಕಳು, ಮೊಮ್ಮಕ್ಕಳು, 4-5 ಜನ್ರೇಷನ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದೇ ಗಂಡು ಮಕ್ಕಳು ಸ್ಟಾಕ್ ಮಾರ್ಕೆಟಲ್ಲಿ 10 ಲಕ್ಷ ಹಾಕಿದ್ರು ಯಾರಿಗೂ ಬಾಯಿ ಬಿಡಲ್ಲ, ಹೇಳೋದಿಲ್ಲ. ಅದೇ ಹೆಣ್ಮಕ್ಳಾದರೆ ಅಟ್ಲೀಸ್ಟ್ 4 ಜನ ಜೊತೆ ಮಾತಾಡ್ತಾರೆ, ದೇ ಇಂಟ್ರ್ಯಾಕ್ಟ್, ಆ್ಯಂಡ್ ಡೆಫಿನೆಟ್ಲಿ ಒಂದು ಹೆಲ್ಪ್ ಅಂತೂ ಆಗುತ್ತೆ ಸಮಾಜದ ದೃಷ್ಟಿಯಲ್ಲಿ. ಎಜುಕೇಷನ್ ಆದಷ್ಟು ಹೆಣ್ಮಕ್ಳಿಗೆ ಬರಬೇಕಾಗತ್ತೆ, ಹೆಣ್ಮಕ್ಳು ಈ ವಿದ್ಯೆನ ಕಲಿಬೇಕಾಗತ್ತೆ. ಬಾಂಬೆಯಲ್ಲಿ 50% ಆಫ್ ಹೌಸ್ ವೈಫು ಬರೀ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ತಾರೆ, 50% ಅಂತ ಅಂದ್ಕೊಳ್ಳಿ. ಯೋಚನೆ ಮಾಡಿ, ಬಾಂಬೆಯಲ್ಲಿ ಅಷ್ಟು ದೊಡ್ಡ ನಗರದಲ್ಲಿ ಇದ್ರ ಬಗ್ಗೆ ಅಷ್ಟು ಪ್ರೀತಿ, ಅಭಿಮಾನ, ಒಂದು ದೇವ್ರ ಥರ ನೋಡ್ತಾರೆ ಸ್ಟಾಕ್ ಮಾರ್ಕೆಟ್ನ. ಬಟ್ ನಮ್ಮ ರಾಜ್ಯದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ನೆಗೆಟಿವು, ಇದು ಗ್ಯಾಮ್ಲಿಂಗು, ಇಲ್ಲಿ ನಾವು ದುಡ್ಡು ಕಳ್ಕೊಂಡ್ಬಿಡ್ತೀವಿ. ಯಾಕಂದರೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರ. ನಾನು ಹೇಳೋದು, ಬೇರೆಯವ್ರಿಗೆ 1 ರೂಪಾಯಿ ಕೊಡಬೇಡಿ, ನಿಮ್ಮ ದುಡ್ಡು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಹಾಕ್ಕೊಳ್ಳಿ, ನೀವೇ ಮಾಡಿ. ಮಾಡೋದಕ್ಕೆ ಏನು ಬೇಕು? ಜ್ಞಾನ ಬೇಕು, ವಿದ್ಯೆ ಬೇಕು. ಸೊ ಇವಾಗ ಎಷ್ಟು ದಿನ ನಿಂತ ನೀವು ಬೇರೆಯವ್ರು ದುಡ್ಡು ಕೊಟ್ಬಿಟ್ಟು ಅವ್ರ ಕೈಯಲ್ಲಿ ಮಾಡಿಸ್ತೀರಾ? ಯಾವುದೋ ಒಂದು ದಿವಸ ನೀವು ಕಲೀಲೇಬೇಕಾ? ಸೊ ಎಷ್ಟು ದಿನ ಅಂತ ಡ್ರೈವರ್ನ ಇಟ್ಟು ನೀವು ಗಾಡಿ ಓಡಿಸ್ತೀರಾ? ಒಂದು ದಿವಸ ನಿಮಗೆ ಡ್ರೈವರ್ ಏನಾದ್ರು ಆಬ್ಸೆಂಟ್ ಆದರೆ ನೀವೇ ಗಾಡಿ ಓಡಿಸ್ಬೇಕಾಗತ್ತೆ. ಡ್ರೈವಿಂಗ್ ಕಲಿತ್ರೆ ಒಳ್ಳೆಯದು. ಸೊ ಅದೇ ಥರ ಸ್ಟಾಕ್ ಮಾರ್ಕೆಟು ಅಷ್ಟೇ, ನೀವೇ ಕಲಿತ್ರೆ ಒಳ್ಳೆಯದು. ಬಿಕಾಸ್ ಈ ಒಂದು ವಿದ್ಯೆನ ನೀವು ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಪಾಸ್ ಆನ್ ಮಾಡ್ಬೋದು.
ಇದೊಂಥರ ತುಂಬ ವೆರಿ ಇಂಪಾರ್ಟೆಂಟ್ ವಿದ್ಯೆ. ಫಿನಾನ್ಷಿಯಲ್ ನಮ್ಮ ದುಡ್ಡನ್ನು ನಾವು ಮ್ಯಾನೇಜ್ ಮಾಡೋದು, ದುಡ್ಡಿಂದ ದುಡ್ಡು ಮಾಡೋದು ಒಂದು ದೊಡ್ಡ ಒಂದು 8th ವಂಡರ್. ಆ ವಂಡರ್ನ ಯಾರ್ಯಾರು ಕಲ್ತಿರ್ತೀರೋ ಡೆಫಿನೆಟ್ಲಿ ನೀವು ಸಕ್ಸಸ್, ಯಾರ್ಯಾರು ಕಲ್ತಿರ್ತಾರೋ ಡೆಫಿನೆಟ್ಲಿ ಲೈಫಲ್ಲಿ ನೀವು ಹಣ ಗಳಿಸ್ತೀರಾ, ಲೈಫಲ್ಲಿ ಸಕ್ಸಸ್ ಆಗ್ತೀರಾ, ತುಂಬ ಎಲ್ಲನೂ ಬರುತ್ತೆ ಅಂತ ನಾನು ಹೇಳ್ತೀನಿ. ಸರ್ ಈ ಒಂದು ಪೋರ್ಟ್ಫೋಲಿಯೋ ಎಲ್ಲ ನೋಡಿದವಾಗ, ಸೊ ಈ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಬೇಕಾದ್ರೆ ಇನಿಷಿಯಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ತುಂಬ ಟಫ್ ಆಗಿರ್ಬೋದು. ಇವನ್ ಲ್ಯಾಪ್ಟಾಪ್ ಯೂಸ್ ಮಾಡೋದು, ಇವನ್ ಈ ಒಂದು ಏನು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ಳೋದು. ಬಟ್ ಇದೇನು ಸ್ವಲ್ಪ ಜನ ಇದು ಅಸಾಧ್ಯ, ನಾನು ಏಜ್ ಆಗಿದೆ, ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಲ್ಯಾಪ್ಟಾಪ್ ಯೂಸ್ ಮಾಡಕ್ ಬರಲ್ಲ ಅಂತಾನು. ಸೊ ಆಕ್ಚುಲಿ ನೀವೂ ಹಂಗೆ ಹೇಳ್ಕೊಂಡಿದ್ರಿ. ಇನಿಷಿಯಲಿ ನಾವು ಪುಷ್ ಮಾಡಿದ್ವಿ, ಇಲ್ಲ ಸರ್ ಆಗುತ್ತೆ ಅಂತ ಹೇಳಿದ್ವಿ. ಬಿಕಾಸ್ ಯಾರಿಗೆ ವಾಟ್ಸ್ಆ್ಯಪ್ ಯೂಸ್ ಮಾಡಕ್ ಬರುತ್ತೋ ಅವ್ರು ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇನಿಷಿಯಲಿ ನೀವು ಎಷ್ಟು ಕಷ್ಟಪಟ್ರಿ ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡೋದು? ಸರ್, ನಾನು ಇಲ್ಲಿ ಕ್ಲಾಸ್ ಮುಗಿದ ಮೇಲೆ ನಾನು ಪ್ರತಿ ದಿವಸ ನನ್ನ ಬಿಸ್ನೆಸ್ ಅವರ್ ಮುಗಿದ ತಕ್ಷಣ ಡೈಲಿ 2 ತಾಸು ನಾನು ಆನ್ಲೈನ್ ನಿಮ್ಮ ಕ್ಲಾಸ್ ಕೇಳಿದ್ದೀನಿ ಸರ್. ಅದಾದಮೇಲೆ ನಾನು ರಿವ್ಯೂ ಮಾಡ್ತಾ ಇದ್ದೆ ಸರ್, ನಂದು ಏನಾಗಿದೆ. ಡೈಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಸರ್. ನಿಫ್ಟಿ 50 ಅಂದರೆ ಏನು, ನಿಫ್ಟಿ 500 ಸ್ಟಾಕ್ಸ್ ಅಂದರೆ ಏನು, ಇದು RSL ಎಲ್ಲಿದೆ, 13ನಲ್ಲಿದೆಯಾ, 14ನಲ್ಲಿದೆಯಾ, 50 ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ನನ್ನ ಮೈಂಡ್ ಸೆಟ್ನಲ್ಲಿ ಒಂದು ಡಿಸೈಡ್ ಮಾಡ್ಕೊತೀನಿ. ಎಕ್ಸಾಂಪಲ್ ಸರ್, ಒಂದು ಸೋನಿ TV ಇದೆ, ಇವತ್ತು 10,000 ರೂಪಾಯಿ ಇದೆ. ಈ 10,000 ರೂಪಾಯಿ ಇದ್ದಾಗ ಅದು ಮಾರ್ಕೆಟ್ ಡೌನ್ ಆಗಿದ್ದಾಗ 8,000 ಇದೆ. 8,000 ಇದ್ದಾಗ ನಾನು 8,000 ಇದ್ದಾಗ ಹಾಕಿದಾಗ 11,000 ಬಂತಂದರೆ ನನ್ನ 3,000 ರೂಪಾಯಿ ಪ್ರಾಫಿಟಿಗೆ ನಾನು ಖುಷಿಯಾಗಿದ್ದೀನಿ. ಅವರವರ ಮೈಂಡ್ ಸೆಟ್, ಅವರವರ ವಿಚಾರ ಸರ್. ಇದರಲ್ಲಿ ಯಾವುದೇ ಅಂದರೆ ಇದು ಒಂದು ಪಾಠ ಶಾಲೆ ಸರ್, TD ಅಕಾಡೆಮಿ. ನನ್ನ ಅನುಭವದಲ್ಲಿ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಇನ್ಸ್ಟಿಟ್ಯೂಟ್ ನಾನು ಬೇರೆ ಕಡೆ ನೋಡಿದ್ದಿಲ್ಲ. ನಾನು ಬೇರೆ ಕಡೆ ನೋಡಿದ್ದೀನಿ ಅದು, ಬಟ್ ಎಲ್ಲೂ ಹೋಗಿಲ್ಲ ಸರ್. ಆವತ್ತಿಂದ ನಾನು 1 ಇಯರ್ ನಾನು ಯಾವಾಗ ಬೆಂಗಳೂರಿಗೆ ಫ್ರೀ ಆಗ್ತೀನಿ ಬಂದಾಗ 2 ದಿವಸ ಟೈಮ್ ಸ್ಪೆಂಡ್ ಮಾಡ್ತೀನಿ ಸರ್. ಇದು ಆಮೇಲೆ ಪ್ರತಿ ಮಕ್ಕಳಾಗಲಿ ಹೆಣ್ಮಕ್ಳಿಗಾಗಲಿ ವಯಸ್ಸದು, ಸ್ಪೆಷಲಿ ನಾವು ಸರ್, ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ ಎಲ್ಲ ನಾನು ರಿಟೈರ್ಡ್ ಆಗಿದ್ದೀನಿ, ಏನು ಮಾಡಬೇಕು ಅದಕ್ಕೆ ನಾನು ಗೈಡ್ ಮಾಡ್ತೀನಿ. ನಿನ್ನ ಹತ್ರ ಇದೆಯಾ, ಜಸ್ಟ್ ಯು ಕ್ಯಾನ್ ಡೂ ಫಾರ್ ದ ಸ್ಟಾಕ್ ಮಾರ್ಕೆಟ್, ನೀನು ಅನಲೈಸ್ ಮಾಡು ಫಸ್ಟ್. ಅದಕ್ಕಿಂತ ಮೊದಲು ಅಕಾಡೆಮಿಗೆ ಹೋಗು, ಕಲ್ತ ನಂತರ ನೀನು ಅದ್ರ ಬಗ್ಗೆ ಯೋಚನೆ ಮಾಡು. ಅಲ್ಲಿವರೆಗೂ ನಾನು 1 ವರ್ಷದಿಂದ ಯಾವುದು ಡಿಮ್ಯಾಟ್ ಅಕೌಂಟ್ ಅಂದರೆ ಗೊತ್ತಿಲ್ಲ, ಎಷ್ಟು ಗ್ಲೋಬಲ್ ಮಾರ್ಕೆಟ್ ಏನಂದ್ರೆ ಗೊತ್ತಿಲ್ಲ, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಂದ್ರೆ ಗೊತ್ತಿಲ್ಲ, MCX ಅಂದರೆ ಗೊತ್ತಿಲ್ಲ, ಯಾವುದೇ ಗೊತ್ತಿಲ್ಲ ಸರ್. ಇವತ್ತು ಏನು ಬಂಗಾರ ಏರುತ್ತೆ, ಬೆಳ್ಳಿ ಇರುತ್ತೆ, ಆಮೇಲೆ ಈ ಸೆಮಿ ಕಂಡಕ್ಟರ್ಸ್ ಎಲ್ಲ ಇದೆ ಸರ್, ಈಗ ಲೇಟೆಸ್ಟ್ ಆಗಿ ಇದೆ. ಇದರಲ್ಲಿ ನಮಗೆ ಗೊತ್ತಿದೆ ಸರ್ ಇವತ್ತು ಯಾವ ಸೆಮಿ ಕಂಡಕ್ಟರ್ಸ್ ಏನಿದೆ ಅಂತ. ಇದು ಯಾಕಂದ್ರೆ ನಾವು ವಿಶ್ವದಲ್ಲಿ ಏನಾಗುತ್ತಂತ ಇಲ್ಲೇ ನಮ್ಮ ಕುಂತಲ್ಲೇ ನೋಡ್ಬೋದು ಸರ್, ವಿಚಾರ ಮಾಡ್ಬೋದು. ನಮಗೆ ಎಷ್ಟಾಗುತ್ತೆ ನಮ್ಮ ಶಕ್ತಿ ಅನುಸಾರ ನಾವು ಇನ್ವೆಸ್ಟ್ ಮಾಡ್ಬೋದು. ನೀವು 5 ರೂಪಾಯಿನೂ ಮಾಡ್ಬೋದು, 50,000 ಮಾಡ್ಬೋದು, 5 ಲಕ್ಷ 5 ಕೋಟಿನೂ ಮಾಡ್ಬೋದು ಸರ್. ಅದರ ಪ್ರಕಾರ ನೀವು ಎಷ್ಟು ದುಡ್ಡು ಹಾಕ್ತೀರಿ ಅದರ ಪ್ರಕಾರ ನಿಮಗೆ ರಿಟರ್ನ್ಸ್ ಬರುತ್ತೆ. ಅದ್ರ ಜೊತೆಯಲ್ಲಿ ನಿಮಗೆ ತಾಳ್ಮೆ ಬೇಕು ಸರ್. ಯಾವುದು ಒಂದು ಫಸ್ಟ್ ತಾಳ್ಮೆ ಇಲ್ಲ ಅಂತಂದ್ರೆ ಇದು ಅಲ್ಲ ಸರ್. ಎಲ್ಲ ಟೈಮ್ನಲ್ಲೂ ಒಂದೇ ಇರಲ್ಲ ಸರ್. ಇದೇನಂದ್ರೆ ಫುಡ್ ಗ್ರೇನ್ಸ್ ಇದ್ದಂಗೆ ಮಾರ್ಕೆಟ್ ಇಳಿಯುತ್ತೆ ಏರುತ್ತೆ, ಮಾರ್ಕೆಟ್ ಇಳಿಯುತ್ತೆ ಇರುತ್ತೆ. ಆ ಥರ ಇಟ್ಕೊಂಡಾಗ ಟ್ರೇಡರ್ಸ್ ಡೆಫಿನೆಟ್ಲಿ ಲಾಭ ಮಾಡ್ತಾರೆ ಸರ್, ಅದರಲ್ಲಿ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಯಾವಾಗಲೂ ವೈಜ್ಞಾನಿಕವಾಗಿ ಅಂದರೆ ಎಲ್ಲ ಚಾರ್ಟ್ ಪ್ಯಾಟರ್ನ್ಸ್ ಎಲ್ಲ ನೀವು ಏನು ಹೇಳ್ತೀರಾ ಸರ್, 10 ವರ್ಷದ 2020ರಲ್ಲಿ ಏನಿತ್ತು, ಎಕ್ಸಾಂಪಲ್ ರಿಲಯನ್ಸ್ದು, ಇನ್ನೊಂದು ಟಾಟಾದು, 20ರಲ್ಲಿ ಏನಿತ್ತು, 24ರಲ್ಲಿ ಏನಿತ್ತು, 23ರಲ್ಲಿ 25ರಲ್ಲಿ ಏನಿತ್ತು ಅಂತ ಎಲ್ಲ ನೀವು ಡಿಟೇಲಾಗಿ ಅನಲೈಸ್ ಮಾಡಿದಾಗ ನೀವು ಯಾವುದೇ ಮುಚ್ಚು ಮರೆ ಇಲ್ಲದೆ ನೀವು ವೈಜ್ಞಾನಿಕವಾಗಿ ಚಾರ್ಟ್ ತೋರಿಸ್ತೀರಿ. ಅದರಲ್ಲಿ ಏನಾಗುತ್ತೆ ಅಂತ ನೋಡಿ ನಾವು ಡಿಸೈಡ್ ಮಾಡ್ಬೇಕು ಸರ್, ನಿರ್ಧಾರ ತಗೋಬೇಕಂತ ನನ್ಗೆ ಅನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಸರ್, ನೀವು ದಿನಕ್ಕೆ 2 ಅವರ್ ಕುತ್ಕೊಂಡು ಮಾಡ್ತಾ ಇದ್ರಿ. ಸೊ ಅದು ಹೋಗ್ತಾ ಕ್ರಮೇಣ ಆ ಟೈಮಿಂಗ್ಸು ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಸರ್? ಯಾವಾಗ ಈಗ ನೋಡಿ ಸರ್, ಮೊದಲಕ್ಕೆ ನಮ್ಮ ಕಾರ್ LLR ನಡೆಸುವಾಗ 20-30 ಕಿಲೋಮೀಟರ್ ಸ್ಪೀಡ್ನಲ್ಲಿ ಇರ್ತೀವಿ. ಯಾವಾಗ ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಬಂದಾಗ ಸ್ಪೀಡ್ ಆಗುತ್ತೆ ಸರ್ ಗಾಡಿ ಅಂತ ನನ್ನ. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಟೈಮ್ ಕೊಡ್ತಾ ಇದ್ರೆ, ಇವಾಗ ಹೋಗ್ತಾ ದಿನಕ್ಕೆ ಒಂದು 1 ಅವರ್ ಸ್ಪೆಂಡ್ ಮಾಡಿದ್ರು ಡೆಫಿನೆಟ್ಲಿ ನಾವು ಹಣ ಸಂಪಾದನೆ ಮಾಡ್ಬೋದು. ಸೊ ನಾನು ನೋಡಿರಂಗೆ ಸರ್, ಇವಾಗ ಶಿವಮೊಗ್ಗ ಆಗಲಿ, ರಾಯಚೂರು ಆಗಲಿ ಆ್ಯಂಡ್ ನಿಮ್ಮ ಎಲ್ಲ ಕಡೆನೂ 1 ಕೋಟಿ ಇದೆಯಾ ಹೋಗ್ಬಿಟ್ಟು ಮನೆ ಕಟ್ಬಿಡು, 10 ಲಕ್ಷ ಇದೆಯಾ ಹೋಗ್ಬಿಟ್ಟು ಕಾರ್ ತೊಗೊಂಬಿಡು, 1 ಲಕ್ಷ ಇದೆಯಾ ಐಫೋನ್ ತಗೋ. ಅದೇ 1 ಕೋಟಿ ಇಟ್ಕೊಂಡು ತಿಂಗಳಿಗೆ 2 ಲಕ್ಷ ಮಾಡೋದು ಹೆಂಗೆ ಯಾರೂ ಹೇಳ್ಕೊಡಲ್ಲ. ಅದನ್ನು ಹಾಳು ಮಾಡೋದು ಹೆಂಗೆ ಹೇಳ್ಕೊಡ್ತಾರೆ. 10 ಲಕ್ಷ ಇದೆ ಆ ಕಾರ್ ತೊಗೊಂಡು ಸುಮ್ಮನೆ ಬಂದು ಮನೇಲಿ ನಿಲ್ಸಿರ್ತಾರೆ. ಆ ಕಾರ್ ಯಾವಾಗ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಬೆಂಗಳೂರಲ್ಲಂತೂ ನಾನು ನೋಡಿದ್ದೀನಿ, ಮನೆಗೂ ಕಾರು, ವಾರಕ್ಕೆ 1 ಸತಿ ಕಾರ್ ತೆಗಿತಾರೆ. ಇವಾಗ ರಾಯಚೂರಲ್ಲಾದರೆ ಕಾರ್ ಯೂಸ್ ಮಾಡ್ಬೋದು, ಬಿಕಾಸ್ ಅಲ್ಲಿ ಟ್ರಾವೆಲಿಂಗಿಗೆ ಓನ್ ವೆಹಿಕಲ್ ಇದ್ದರೆ ಓಕೆ.
ಬಟ್ ಬೆಂಗಳೂರು ಜನ ಓಲಾ ಇದೆ, ಯೂಬರ್ ಇದೆ, ಎಲ್ಲನೂ ಇದೆ, ಆದ್ರೂ ಕಾರ್ ತೊಗೊಂಡು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್. ಆ್ಯಂಡ್ ನಾನು ನೋಡ್ದಂಗೆ ಸಿಟಿ ಒಳಗಡೆ ಇರೋರು ಹಾಗೆ ಇದ್ದಾರೆ, ಬಿಕಾಸ್ ಸ್ಯಾಚುರೇಷನ್ ಪಾಯಿಂಟಿಗೆ ಬಂದಿದೆ. ಸಿಟಿ ಔಟ್ಸ್ಕರ್ಟ್ಸ್ ಇರೋರು ತುಂಬ ಡೆವಲಪ್ ಆಗ್ತಾ ಇದ್ದಾರೆ, ಬಿಕಾಸ್ ಅಲ್ಲಿ ರಿಯಲ್ ಎಸ್ಟೇಟು ಒಳ್ಳೆ ವ್ಯಾಲ್ಯೂ ಬರ್ತಾ ಇದೆ. ಆ್ಯಂಡ್ ಅದನ್ನು ಅವರು ಏನು ಮಾಡ್ತಾ ಇದ್ದಾರೆ, ಇನ್ನೇನೋ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋದು, ಜೋರಾಗಿ ಮನೆ ಕಟ್ಟೋದು. ಸೊ ಅವ್ರಿಗೆ ನೀವು ತುಂಬ ಜನ ನೋಡ್ಬಿಟ್ಟಿದ್ದೀರಾ ಲೈಫಲ್ಲಿ. ಸೊ ಅಟ್ ದಿಸ್ ಏಜ್, ಸೊ ನಿಮಗೆ ಏನೋ ಒಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ? ಲೆಟ್ಸ್ ಆ ಥರ 10 ಲಕ್ಷ ಇದ್ದರೆ ಅವ್ರಿಗೇನು ಸಲಹೆ ಕೊಡ್ತೀರಾ? 1 ಕೋಟಿ ಇರೋರ್ಗೆ ಏನು ಸಲಹೆ ಕೊಡ್ತೀರಾ? 1 ಲಕ್ಷ ಇರೋರ್ಗೆ ಏನು ಸಲಹೆ ಕೊಡ್ತೀರಾ ಸರ್? ಫಸ್ಟು ನಿಮ್ಮ ಪಾಲಿಸಿ ಪ್ರಕಾರ ದುಡ್ಡಿದ್ರೆ ದುಡ್ಡು ಮಾಡ್ಬೋದು ಸರ್. ಒಂದು ಪಾಯಿಂಟ್, ದುಡ್ಡಿದ್ರೆ ದುಡ್ಡು ಮಾಡ್ಬೋದು, ಇಲ್ಲಾಂದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ಲ ಸರ್, ಅದರಲ್ಲಂತೂ ಇದಿಲ್ಲ. ಆಮೇಲೆ ಇವತ್ತು ಸ್ಟಾಕ್ಸ್ ಸರ್, ನೀವು ಎಕ್ಸಾಂಪಲ್ MRF ತಗೊಳ್ರಿ, 1,35,000 ಇದೆ ಸರ್. ಮದರ್ಸನ್ ತಗೊಳ್ರಿ, ಇವತ್ತು 125 ರೂಪಾಯಿ ಇದೆ ಸರ್. ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಸರ್. ಈಗ ನಮ್ಮ ಶಕ್ತಿಯ ಅನುಸಾರವಾಗಿ ನಮಗೆ ತಿಂಗಳ ಎಷ್ಟು ಬೇಕು ಅದು ಅಲ್ಲದೆ ನಾನು ಏನು ಸೇವಿಂಗ್ಸ್ ಮಾಡ್ತೀನಿ ಅಂದರೆ, ನೀವು ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡು, IPO ಸರ್, ಇವೆಲ್ಲ ನನಗೇನೂ ಗೊತ್ತಿರಲಿಲ್ಲ ಸರ್. IPO 4-5 IPO ನಾನು ಪ್ರಾಫಿಟ್ ಮಾಡಿದ್ದೀನಿ. ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಏನಂತಂದರೆ, ಯಾವಾಗಲೂ ನಮ್ಮ ಮಕ್ಕಳು ಇವತ್ತು ಒಂದು ನಾವು ಸಸಿ ಹಾಕ್ತೀವಿ ಸರ್, ಅದು ಹಣ್ಣು ಬಿಟ್ಟು ಇದು ಆಗೋದು ಅಟ್ಲೀಸ್ಟ್ ಒಂದು 5-10 ಒಂದು ಮಾವಿನ ಗಿಡ ಒಂದು 5 ವರ್ಷ ಆದರೂ ಕಾಯ್ತೀವ ಸರ್. ಸರ್ ದಟ್ ಈಸ್ ದ ಥಿಂಗ್ ಸರ್. ಇದರಲ್ಲಿ ಏನು ಹೊಸ ಮ್ಯಾಜಿಕ್ ಏನಿಲ್ಲ. ಬಟ್ ಏನಂದರೆ, ನಾವು ಕಲಿಯಕ್ಕೆ ರೆಡಿ ಇಲ್ಲ ಸರ್ ಫಸ್ಟ್. ಆಮೇಲೆ ಅನ್ನೆಸರಿ ನಾವು ಟೈಮ್ ಕಿಲ್ಲಿಂಗ್ ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ಮೈಂಡ್ ಸೆಟ್ ಏನಿದೆ ಅಂದರೆ ಸರ್, ಯಾವುದು ಅವಶ್ಯಕತೆ ಇರಲಾರ್ದು ವಸ್ತುವಿನ ಬಗ್ಗೆ ನಾವು ಇನ್ವೆಸ್ಟ್ ಮಾಡ್ತೀವಿ ಸರ್. ಅದೇ ದುಡ್ಡನ್ನು ಇಲ್ಲಿ ನೀವು ಹಾಕಿದ್ರೆ ಅಟ್ಲೀಸ್ಟ್ ನಿಮ್ದು ಎಷ್ಟೋ ಗ್ರೋತ್ ಆಗುತ್ತೆ ಸರ್. ನಿಮ್ದು ಎಷ್ಟೇ ಆದರೂ ಕೆಪಾಸಿಟಿ ಇರಲಿ ಸರ್. ಹೌದು. ಈ ಒಂದು ಉದಾಹರಣೆ L&T ಶೇರ್ ಬಗ್ಗೆ ನಾನು ಪೇಪರ್ನಲ್ಲಿ ಓದಿದೆ. ಅವ್ರ ಅಜ್ಜ ಏನೋ ಮಾಡಿದಾನಂತೆ ಒಂದು L&T ಶೇರಿಗೆ ಇದೆ, ಅದು 30 ವರ್ಷದಲ್ಲಿ 100 ಕೋಟಿ ಆಗಿದೆ ಅಂದ್ರೆ ಸರ್, ಇದು ಒಂದು ಸಾಧನೆ ಅಲ್ವಾ ಸರ್? ಹೌದು ಸರ್. ನಮ್ಮ ಹತ್ರ ಇದ್ರ ಬಗ್ಗೆ ಏನು ಜ್ಞಾನ ಇಲ್ಲ ಸರ್. ಒಂದು ಸಿಂಪಲ್ ಆಗಿದೆ ಸರ್. ನಾವು ಏನಂದ್ರೆ, ಈಗ ಒಂದು ಯಾವುದಾದ್ರೂ ಹೇಳ್ತೀವಿ, ಇಷ್ಟ ಆಯಿತು ಅಷ್ಟೈತಿ. ಚಿನ್ನದ ಬಗ್ಗೆ ನಾವು ಮಾತಾಡ್ತೀವಿ ಸರ್. ಅವತ್ತೇನು ಬೆಲೆ ಇತ್ತು, ಅವತ್ತು ರೂಪಾಯಿ ಮೌಲ್ಯ ಏನಿತ್ತು, ಯಾರಿಗೂ ಗೊತ್ತಿಲ್ಲ ಸರ್. ಹೌದು. 10 ವರ್ಷದಿಂದ ಏನಿತ್ತು, ಇವಾಗ 10 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಏನಿತ್ತು, ಇವಾಗ ಎಲ್ಲಿದೆ? ಸೊ ನಾವು ಬರೀ ಚಿನ್ನನೇ ಕಂಪೇರ್ ಮಾಡ್ಕೋತೀವಿ, ಅದೇ ಸ್ಟಾಕ್ ಮಾರ್ಕೆಟ್ನ ಕಂಪೇರ್ ಮಾಡಲ್ಲ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದರೆ ತುಂಬ ಜನ ಇದೊಂದು ಫೂಲಿಶ್ ವಿಡಿಯೋ ಅಂತಲೂ ಹಾಕಿದ್ದಾರೆ. ಸೊ ಬಟ್ ಜನಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ಟಾಕ್ ಮಾರ್ಕೆಟ್ಗೂ ಚಿನ್ನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸ್ಟಾಕ್ ಮಾರ್ಕೆಟ್ 1000 ಪಟ್ಟು ರಿಟರ್ನ್ಸ್ ಕೊಟ್ಟರೆ, ಗೋಲ್ಡ್ 10 ಪಟ್ಟು ರಿಟರ್ನ್ಸ್ ಕೊಟ್ಟಿದೆ. ಗೋಲ್ಡಲ್ಲಿ ನೀವು 1 ಲಕ್ಷ ಹಾಕಿದ್ರೆ 10 ಲಕ್ಷ ಬರ್ತಾ ಇತ್ತು, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ ನಿಮ್ಗೆ 1 ಕೋಟಿ ಬರ್ತಾ ಇತ್ತು. ಆ ವ್ಯತ್ಯಾಸ ಅರ್ಥ ಮಾಡ್ಕೊಳ್ತೀರಾ? ಆ್ಯಂಡ್ ಇನ್ನೊಂದು ಸರ್ಟೆನ್ ಕಮೆಂಟ್ಸ್ ನಾನು ಓದಿದ್ದೆ ಏನಂದರೆ, ಸರ್ ಹಂಗಾರೆ ಇನ್ಮೇಲೆ ಎಲ್ಲರೂ ಗೋಲ್ಡ್ ಗೋಲ್ಡ್ ಶೇರ್ ಮೇಲೆ ಹಾಕ್ಬಿಟ್ರೆ, ಗೋಲ್ಡ್ ಕಂಪ್ನಿಗಳ ಮೇಲೆ ಹಾಕ್ಬಿಟ್ರೆ, ಲೈಕ್ ಟೈಟಾನ್ ಆಗಲಿ, ಕಲ್ಯಾಣ್ ಜ್ಯುವೆಲ್ಲರೀಸ್ ಮೇಲೆ ಹಾಕ್ಬಿಟ್ರೆ ದೆನ್ ಗೋಲ್ಡ್ ತಗೊಳ್ಳೋರು ಯಾರು ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟೇ ವಿಡಿಯೋ ಮಾಡಿ ಏನೇ ಮಾಡಿ ಹೇಳಿದ್ರು ಗೋಲ್ಡ್ ತಗೊಳ್ಳೋರು ನಿಲ್ಲಲ್ಲ. ಸೊ ಟೈಟಾನ್ ಶೇರ್ ಮೇಲಕ್ಕೆ ಹೋಗುತ್ತೆ, ಕಲ್ಯಾಣ್ ಜ್ಯುವೆಲ್ಲರೀಸ್ ಶೇರ್ ಹೋಗಲೇಬೇಕು. ಸೊ ಅಗೇನ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರೇಸ್. ಆ ಕಂಪನಿ ಫಂಡಮೆಂಟಲ್ಸ್ ಏನಾದ್ರು ಪೂರ್ ಆದರೆ ಮತ್ತೆ ಬೀಳಲೇಬೇಕು. ಸೊ ಎಷ್ಟು ಜನ ಗೋಲ್ಡ್ ತಗೊಳ್ಳೋರು ಜಾಸ್ತಿ ಆಗ್ತಾರಲ್ಲ, ಅಷ್ಟು ಗೋಲ್ಡ್ ಪ್ರೈಸು ಮೇಲಕ್ಕೆ ಹೋಗುತ್ತೆ ಅಂತ ಅಷ್ಟು ಗೋಲ್ಡ್ ಪ್ರೈಸ್ ಮೇಲಕ್ಕೆ ಹೋಗೋದಕ್ಕೆ ಒಂದು ಉದಾಹರಣೆ ಅದಾದರೆ, ಮೇನ್ ಉದಾಹರಣೆ ಗೋಲ್ಡ್ ಪ್ರೈಸ್ ಮೇಲಕ್ಕೆ ಹೋದ್ರೂ ಜನ ಗೋಲ್ಡ್ ಬೈ ಮಾಡ್ತಾ ಇದ್ದಾರೆ. ಗೋಲ್ಡ್ ಜ್ಯುವೆಲರಿ ಶಾಪ್ಸ್ ಲಾಭ ಮಾಡ್ತಾ ಇದಾರಲ್ಲ. ನಾನು ಹೇಳ್ತಾ ಇರೋದು, ಗೋಲ್ಡ್ ಜ್ಯುವೆಲರಿ ಶಾಪ್ ಮೇಲೆ ದುಡ್ಡು ಹಾಕಿ, ಗೋಲ್ಡ್ ಶಾಪ್ಗೆ ಹೋಗಿ ಗೋಲ್ಡ್ ಜ್ಯುವೆಲರಿ ತಗೊಂಡು ಗೋಲ್ಡ್ ಜ್ಯುವೆಲರಿ ಶಾಪ್ಗೆ ದುಡ್ಡು ಕೊಡಬೇಡಿ. ಅದೇ ಜ್ಯುವೆಲರಿ ಶಾಪ್ ಓನರ್ ಥರ ನೀವು ಯೋಚನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅದನ್ನು ಅರ್ಥ ಆಗಿರೋರಿಗೆ ಡೆಫಿನೆಟ್ಲಿ ಅರ್ಥ ಆಗಿ ನೀವು ಡೆಫಿನೆಟ್ಲಿ ನಿಮ್ಮ ಫ್ಯೂಚರ್ ನಿಮಗೆ ಕ್ಲಾರಿಟಿ ಇದೆ. ಇನ್ನು ಅರ್ಥ ಆಗದೆ ಇರೋರು ಅದೇ ಆರ್ಥೋಡಾಕ್ಸ್ ಮೆಥಡ್ಸು, ಸುಮ್ಮನೆ ಸೈಟ್ ತಗೋ, ಡೆಡ್ ಇನ್ವೆಸ್ಟ್ಮೆಂಟ್ ಮಾಡು, ಅದು ಬೆಳೆಯುತ್ತಾ ಇಲ್ವೋ ಗೊತ್ತಿಲ್ಲ, ಸೊ ಸುಮ್ಮನೆ ಐಷಾರಾಮಿ ಜೀವನ ಮಾಡು. ಸೊ ಅಗೇನ್ ಸೊ ಎಲ್ಲನೂ ಮಾಡಿರ್ತಾರೆ ಸರ್. ಬಟ್ ಅಗೇನ್ ಸರ್ದೊಂದು ಯೋಚನೆ ಇದೆ, ಒಂದು ಈ ಏಜಲ್ಲಿ ಒಂದು ದೊಡ್ಡ ಆರ್ಗನೈಸೇಷನ್ ನಡೆಸೋದು, ಎಂಪ್ಲಾಯ್ಸಿಟಿ ಮ್ಯಾನೇಜ್ ಮಾಡೋದು, ಇಟ್ಸ್ ಡೆಫಿನೆಟ್ಲಿ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಈ ಫೀಲ್ಡಲ್ಲಿ ನಿಮ್ಗೆ ಆರಾಮ್ಸೆ ನೀವೇ ಬಾಸು, ನಿಮ್ಗೆ ನೀವೇ ಓನರು, ಎಲ್ಲನೂ ನೀವೇ. ಓನ್ಲಿ ಥಿಂಗ್ ನಿಮಗೂ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅನ್ನೋ ವಿಷಯಗಳು ತಿಳ್ಕೊಬೇಕು. ಸೊ ಏನೇನೆಲ್ಲ ನೀವು ನೋಡ್ತೀರಾ ಸರ್ ನ್ಯೂಸಸ್ಸಲ್ಲಿ? ಯಾವ ಚಾನಲ್ ನೋಡ್ತೀರಾ? ಹೆಂಗೆ ನ್ಯೂಸ್ನ ಅಬ್ಸರ್ವ್ ಮಾಡ್ಕೋತೀರಾ? ಸರ್ ಒಂದು ಚಿಕ್ಕ ಉದಾಹರಣೆ, ನನ್ನ ಲಾಸ್ಟ್ 1 ತಿಂಗಳ ವಿಸಿಟ್ ಮೇಲೆ ಮೆಂಟಲ್ ಕ್ಲಾಸ್ನಲ್ಲಿ ಕೂತಿದೆ. ಯಾರೋ ಒಬ್ರು ಗೋವಾ ಸಾಫ್ಟ್ ಡ್ರಿಂಕ್ಸ್ನವರು ಬಂದಿದ್ರು ಸರ್. ಗೋವಾ ಸಾಫ್ಟ್ ಡ್ರಿಂಕ್ಸ್
ಸುಮ್ಮನೆ ಮಾತಾಡುವಾಗ ಹೇಳಿದ್ರು ಏನಾಯ್ತು, ಇಲ್ಲ ಸರ್ ನಮ್ದೆಲ್ಲ ಈ ಮಲ್ಟಿನ್ಯಾಷನಲ್ ಕಂಪ್ನಿ ಬಂದಮೇಲೆ ನಮ್ದೆಲ್ಲ ಹೋಗಿದೆ ಸರ್ ಅದೇ ಇದು. ಮತ್ತು ಎಲ್ಲಿಂದ, ಇಲ್ಲ ಸರ್ ನಾನು ಗೋವಾದಿಂದ ಬಂದಿದ್ದೀನಿ, ಏನು ಜಸ್ಟ್ ಸುಮ್ಮನೆ ನಾನು ಅದೇ ಬಿಸ್ನೆಸ್ ಬಗ್ಗೆ ಯಾಕೆ ಈಗ, ಇಲ್ಲ ಸರ್ ಮತ್ತು ನನಗೆ ಇದಿಲ್ಲ, ಜಸ್ಟ್ ನಾನು ಆಲ್ಟರ್ನೇಟ್ ನನಗೆ ಏನಿಲ್ಲ ಅಂದರೆ ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದಿದ್ದೀನಿ. ಅದು ಒಂದು ಯಾವುದೋ ನಂದು ಆಯಿಲ್ ಮಿಲ್ ಇತ್ತು ಸರ್, ನಾನು ಸೇಲ್ ಮಾಡಿದೆ, ಒಂದು 3 ಕೋಟಿ ರೂಪಾಯಿ ಬಂದಿದೆ, ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿದ್ದು ನಾನು ಇಲ್ಲಿ ಅಕಾಡೆಮಿಗೆ ಬಂದು ಕಲಿತಾ ಇದ್ದೀನಿ ಅಂತ ಹೇಳಿ. ಸರ್ ಇದರಲ್ಲಿ ಏನಂದರೆ ನಮ್ಮ ತಲೆಯಲ್ಲಿ ಕ್ಷಣಿಕಕ್ಕಾಗಿ ನಾವು ಯೋಚನೆ ಮಾಡ್ತೀವಿ ಸರ್. ಅದು ಒಂದು ಸಸಿನ ಬೆಳೆಸಿ ಹಣ್ಣಾಗಿ ಇದ್ದಾಗಿ ಅದನ್ನು ಏನು ಕೆಡದೆ ಇರೋಂಗೆ ನೋಡ್ಕೊಂಡು ಹಣ್ಣು ತಿನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಸರ್. ಆಮೇಲೆ ಇವತ್ತು ನಾಳೆ ಎಲ್ಲ ಆನ್ಲೈನ್ ಗೇಮಿಂಗ್ಸ್ ಅಂತ ಬಂದಿದೆ. ಈ ಮನೆ ಸೆಂಟ್ರಲ್ ಗೌರ್ಮೆಂಟ್ ಅದು ಮತ್ತೆ ಲಾ ತಂದು ಬ್ಯಾನ್ ಮಾಡಿದ್ದಾರೆ ಒಂದು ಸರ್ ಎಷ್ಟೆಷ್ಟು ಸೂಸೈಡ್ ಆಗಿದೆ ಸರ್. ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಂದ್ರೇ ನೆಗೆಟಿವ್. ಯಾಕೆ ನೆಗೆಟಿವ್ ಅನ್ನೋದಕ್ಕೂ ಇದು ಬಲವಾದ ಕಾರಣ ಏನಂದರೆ ಸರ್, ಅವರಿಗೆ ಸರಿಯಾದ ಜ್ಞಾನ ಇಲ್ಲ. 10 ರೂಪಾಯಿ ವಸ್ತುನ 15 ರೂಪಾಯಿ ಖರೀದಿ ಮಾಡಿದಾಗ ಅದು ಯಾಕೆ ಬೆಳೆಯುತ್ತೆ ಸರ್? ಹೌದು, ಆ ಥರ ಹೋಗಿ ಅವ್ರಿಗೆ ಆಮೇಲೆ ಅದ್ರ ಬಗ್ಗೆ ಜ್ಞಾನ ಇಲ್ಲ, ಅದಂತ ಇಲ್ಲ ಸ್ಟಾಕ್ ಮಾರ್ಕೆಟ್ ಸರಿಯಾಗಿಲ್ಲ ಅಂತ ಹೇಳ್ತಾರೆ ಸರ್. ಇಡೀ ವಿಶ್ವದಲ್ಲಿ ಸ್ಟಾಕ್ ಮಾರ್ಕೆಟ್ ಸರ್, ನಮ್ದು ಏನು ಆರ್ಥಿಕ ಒಂದು ಎಲನ್ ಮಸ್ಕ್ದು ಒಂದೇ ಸ್ಟಾಕ್ ಮೇಲೆ ಅಷ್ಟು ದುಡ್ಡಿದೆ ಸರ್. ಎಲ್ಲ ವಿಶ್ವದಲ್ಲಿ ಬೇರೆ ಬೇರೆ ದೇಶದಲ್ಲಿ ಎಲ್ಲ ಬೇಕಾದಷ್ಟು ಇದ್ರ ಬಗ್ಗೆ ಇದೆ. ಏನಂದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಬರೋ ಬದಲು ಅಮೆರಿಕದಲ್ಲಿ ಏನಿದೆ ಗೊತ್ತಿಲ್ಲ, ಯಾವ ಟ್ರಿಲಿಯನ್ ಅಂದು ಗೊತ್ತಿಲ್ಲ. ದಿವಸ ಪ್ರಧಾನಮಂತ್ರಿಗಳು ಹೇಳ್ತಾರೆ ಸರ್ $1 ಟ್ರಿಲಿಯನ್. ಇವತ್ತು NSE ನಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಸರ್, ಇವತ್ತೇನು ಕೆಳಗಿದೆಯಾ ಮೇಲಿದೆಯಾ. ಆಮೇಲೆ ವಿಶ್ವದಲ್ಲಿ ಏನು ಈಗ ಒಂದು ಉದಾಹರಣೆ ಸರ್, ಬೆಳ್ಳಿ ಏನಿತ್ತು ಸರ್ ನಮಗೆ ಒಂದು ವರ್ಷದ ಕೆಳಗಡೆ 65-70 ಸಾವಿರ ರೇಂಜ್ನಲ್ಲಿ ಇತ್ತು. ಇವತ್ತು 1,50,000 ಬಂದು ಬಲವಾದ ಕಾರಣಗಳಿದೆ ಸರ್. ನಾನು ತಿಳ್ಕೊಂಡ ಪ್ರಕಾರ ಏನಂದ್ರೆ ಈಗ ಅದರಲ್ಲಿ EV ವೆಹಿಕಲ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಯಾವ ಚಿಪ್ಸಿಗೆ ಯೂಸ್ ಮಾಡ್ತಾ ಇದ್ದಾರೆ, ಸೆಮಿ ಕಂಡಕ್ಟರ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಅದಕ್ಕೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಇದೇ ಥರ ಬ್ಯಾಟ್ರಿನೂ ಆಗ್ಬೋದು, ಇದನ್ನು ಆಗ್ಬೋದು ಎಲ್ಲ ಸರ್. ಇದರಲ್ಲಿ ತುಂಬ ವಿಷಯಗಳಿದೆ ಸರ್. ನಾವು ಪ್ರತಿ ದಿವಸ ನಾವು ನೋಡ್ತಾ ಹೋಗ್ತಾ, ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವುದೋ ವಿಷಯ ಬಗ್ಗೆ ಏನು ನಮಗೆ ಅವಶ್ಯಕತೆ ಇಲ್ಲದ ಬಗ್ಗೆ ನಾವು ಯೋಚನೆ ಮಾಡಿ ಇದು ಮಾಡಿ ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊತೀವಿ. ಇದನ್ನು ವೆಲ್ತ್ ಈವನ್ ನೀವು ಇದರಲ್ಲಿ ನೋಡಿದಾಗ ಇದಕ್ಕೆ ನೆವರ್ ಎಂಡಿಂಗ್ ಅಂತ ನನಗೆ ಅನಿಸ್ತಾ ಇದೆ ಸರ್. ನಾನು ಎಷ್ಟು ಕಲಿಬೇಕಂದ್ರೆ ಕಡಿಮೆನೇ ಅಂತ ಅನಿಸುತ್ತೆ. ಬಟ್ ಏನಂದರೆ ಅನಾನುಕೂಲದಿಂದ ನಾವು 500 ಕಿಲೋಮೀಟರ್ ದೂರದಲ್ಲಿದ್ದೀವಿ, ಅಲ್ಲಿಂದ ಇಲ್ಲಿಗೆ ಬಂದು ಬರಕ್ಕೆ ಹೋಗೋಕ್ಕಾಗಲ್ಲ ಅಂತ ಅನಿಸ್ತು. ಬಟ್ ಅವಕಾಶ ಟೈಮ್ ಸಿಕ್ಕಾಗ ಬರ್ತೀವಿ. ಆಮೇಲೆ ಎಕನಾಮಿಕ್ಸ್ ಟೈಮ್ಸ್ ಅಂತ ಓದ್ತೀವಿ, ಇದೆಲ್ಲ ಮನಿ ಕಂಟ್ರೋಲ್ ಅಂತ ಸ್ಟಾಕ್ ಎಡ್ಜ್ ಯೂಸ್ ಮಾಡ್ತೀವಿ. ಇದು ಏನು ಗೊತ್ತೇ ಇರಲಿಲ್ಲ ಸರ್ ನಮಗೆ. ಸ್ಟಾಕ್ ಎಡ್ಜ್ ಅಂದರೆ ಗೊತ್ತಿಲ್ಲ, ಮನಿ ಕಂಟ್ರೋಲ್ ಅಂದರೆ ಗೊತ್ತಿಲ್ಲ, ಸ್ಟಾಪ್ ಲಾಸ್ ಅಂದರೆ ಗೊತ್ತಿಲ್ಲ ಸರ್. ಯಾವ ಲಾಸ್ ಈಗ ನನಗೆ ಆಯಿತು, ಇವತ್ತು ನನಗೆ ಆ ಸ್ಟಾಕ್ ಕೆಳಗೆ ಬೀಳ್ತಾ ಇದೆ ಅಂದ್ರೆ ನಾನು ಹೆಂಗೆ ಹೊರಗಡೆ ಬರ್ಬೇಕು ಅನ್ನೋದನ್ನು ವಿಚಾರ ಗೊತ್ತಿಲ್ಲ. ಆಮೇಲೆ ಇಷ್ಟು ಲಾಭ ಬಂದಿದೆ, ನಾನು ಹೊರಗಡೆ ಬರ್ಬೇಕು ಅನ್ನೋದನ್ನು ವಿಚಾರ ಗೊತ್ತಿಲ್ಲ. ಇವನ್ ನನಗೂ ಗೊತ್ತಿಲ್ಲ. ನಾನು 1 ವರ್ಷ ಹಾಗೆ ಇಟ್ಟಿದ್ದೀನಿ ಸರ್ ನಾನು ಸ್ಟಾಕ್ಸ್. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಲಕ್ಷ್ಮೀ ಸರ್, ಮೆಂಟರ್ಸ್ ಇವರೆಲ್ಲ ಬಂದು ನಾನು ಹೇಳಿದ ಮೇಲೆ ಆಮೇಲೆ ಡಿಸೈಡ್ ಮಾಡಿಕೊಂಡು ಏನು ಮಾಡಬೇಕು, ಯಾವ ಥರ ಮಾಡಬೇಕು ಸೈಮಲ್ಟೇನಿಯಸ್ಲಿ ಸರ್. ದಿಸ್ ಇಸ್ ದ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂ, ಇಟ್ ಈಸ್ ವೆರಿ ಎಕ್ಸಲೆಂಟ್. ಸರ್ ಇವಾಗ ನಿಮ್ಮ ಜನ್ರೇಷನ್ ಆಗಲಿ ಯೂತ್ಗಾಗಲಿ ಫೈನಲಿ ಮಾರ್ಕೆಟಲ್ಲಿ ಪ್ಲಸ್ಸು ಮೈನಸ್ ಎಲ್ಲ ನೀವು ಹೇಳಿದ್ರೆ, ಸೊ ಫೀಲ್ಡ್ಗೆ ಬರಬೇಕಾ ಬೇಡವಾ? ಸೊ ಏನೊಂದು ರಾಯಚೂರು ಜನತೆಗೆ ಆ ಸುತ್ತಮುತ್ತಲ ಒಂದು ನಾರ್ತ್ ಕಲ್ಯಾಣ ಕರ್ನಾಟಕ ಆ ಭಾಗಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಅತಿ ಅವಶ್ಯವಾಗಿ ಬರ್ಬೇಕು ಸರ್. ಯಾವಾಗಲೂ ನಾವು ಆರ್ಥಿಕವಾಗಿ ಎಷ್ಟು ಜ್ಞಾನ ಹೊಂದುತ್ತೀವಿ ಅಷ್ಟು ಅಭಿವೃದ್ಧಿ ಹೊಂದುತ್ತೀವಿ ಅಂತ ನನಗೆ ಅನಿಸ್ತಾ ಇದೆ ಸರ್. ಯಾವುದೇ ಆಗಲಿ, ಮಕ್ಕಳಾಗಲಿ, ಮಹಿಳೆಯರಾಗಲಿ, ನಾವು ವಯಸ್ಸಾದವರಾಗಲಿ, ಇವನ್ ಯಾರೇ ಆಗಲಿ, ಇವನ್ ಸ್ಯಾಲ್ರಿ ಏಜ್ ಪರ್ಸನ್, ರಿಟೈರ್ಡ್ ಪರ್ಸನ್ಸ್, ಎನಿಬಡಿ ಕ್ಯಾನ್ ಕಮ್. ಇಟ್ ಈಸ್ ನೋ ಏಜ್ ಬಾರ್ ನಥಿಂಗ್ ಸರ್. ಯಾವುದಕ್ಕೂ ಇದರಲ್ಲಿ ವಯಸ್ಸಿಲ್ಲ. ನಿಮ್ಗೆ ಬೇಕಾ ಮಾಡ್ಬೋದು, ಬೇಡ ಕ್ಲೋಸ್ ಮಾಡಿ ಇಡ್ಬೋದು. ಇದರಲ್ಲಿ ಯಾವುದೇ ಇಲ್ಲ. ಆಮೇಲೆ ನೀವು ನೋಡ್ತಾ ಹೋಗ್ತಾ ಇದ್ರೆ ನಿಮ್ಮ ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ ಸರ್. ಆಫೀಸಲ್ಲಿ ಬೆಳಗ್ಗೆ ಎದ್ದ ತಕ್ಷಣ CNN, IBN ಇದೆ, ಬಿಸ್ನೆಸ್ ಸ್ಟಾಕ್ಸ್, ಬಿಸ್ನೆಸ್ ನ್ಯೂಸ್ ಇದೆ. ಪ್ರತಿಯೊಂದು ಕನ್ನಡದಲ್ಲಿ ಬರುತ್ತೆ, ಇಂಗ್ಲೀಷ್ನಲ್ಲಿ ಬರುತ್ತೆ, ಹಿಂದಿಯಲ್ಲಿ ಬರುತ್ತೆ. ಪ್ರತಿ ಭಾಷೆಯಲ್ಲಿ ಪ್ರತಿ ಕ್ಷಣ ಎಲ್ಲನೂ ರಿವ್ಯೂ ಆಗ್ತಾ ಇರುತ್ತೆ ಸರ್. ನಮಗೇನು ಬೇಕಿದ್ದಾಗ ನೋಡ್ಬೋದು, ಬೇಡದು ನಾವು ಅನ್ನಸರಿ ಯಾವುದೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ಕಿಲ್ ಮಾಡಿ ನಮ್ಮ ಆರೋಗ್ಯನ ಹಾಳು ಮಾಡಿಕೊಂಡು ಇದು ಮಾಡೋದಕ್ಕಿಂತ ಅಟ್ಲೀಸ್ಟ್ ಇದರಲ್ಲಿ ಮಾಡಿದರೆ ಈಗ
ಈಗ ಸರ್ ನಾನು ಮಾಡ್ತಾ ಇರೋದು ಬಿಸ್ನೆಸ್ ನಾನು ವೆಲ್ತ್ ಕ್ರಿಯೇಷನ್ಗೆ ಸರ್ ಅಷ್ಟೇ. ಉಳಿದದ್ದು ಆಮೇಲೆ ಸರ್ ಹೇಳಿದ ಮೇಲೆ ನಾನು ಎಲ್ಲ ವಿಚಾರ ಮಾಡಿದೆ. ಮೊದಲು ಆ ಥರ ಕಾರ್ ಈ ಥರ ಈಗ ನಾವು ವಿ ಹ್ಯಾವ್ ಡಿಸೈಡೆಡ್ ನಮ್ಮ ಇದೆಯಾ, ನನಗೆ ಏನು ಗಾಡಿ ಬೇಕು, ಎಷ್ಟು ಅವಶ್ಯಕತೆ ಬೇಕು, ನನಗೆ ಎಷ್ಟು ಅಫೋರ್ಡಬಲ್ ಅದೇ ಅಷ್ಟು ಮಾಡು, ಬೇಡ ಇದನ್ನ ತೆಗೆದಾಕಿಟ್ಟಪ್ಪ ಅದೇ ಒಂದು 5-10 ಲಕ್ಷ ನೀನು ಎಲ್ಲಾದರೂ ಮಾಡು ಸರ್. ಇದು ವೆರಿ ವೆರಿ ಸಿಂಪಲ್ ಸರ್. ಆಮೇಲೆ ಇದರಲ್ಲಿ ಏನಂದ್ರೆ ಸರ್, ಯಾವಾಗಲೂ ಸ್ಪೆಷಲಿ ರಿಟೈರ್ಡ್ ಪರ್ಸನ್ಸ್ ಏನು ಮಾಡ್ತಾರೆ ಸರ್, 5-6% ಅಂತಾರೆ ಸರ್. ಮನಸ್ಸು ಮಾಡಿದ್ರೆ ಇದರಲ್ಲಿ 15% ಬರುತ್ತೆ ಸರ್. ನಾನು 1 ವರ್ಷದ ಕೂಸು ಅಷ್ಟೇ ಈ ಮಾರ್ಕೆಟ್ನಲ್ಲಿ ಬಂದು 1 ವರ್ಷದ ಮಗು ನಾನು ಏನು ಭಾಳ ಇದು ಮಾಡಿಲ್ಲ, ಆದರೂ ನಾನು 10% ಮಾಡಿದ್ದೀನಿ, ಖುಷಿಯಾಗಿ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಈಗ ಅದನ್ನು ಇನ್ನೂ ಮಾಡಬೇಕು, ಅವಶ್ಯಕತೆ ಇದೆ. ಆದರೆ ಮಾರ್ಕೆಟ್ ಇನ್ಸ್ಟೆಬಿಲಿಟಿ ಇದೆ, ಮಾಡೋದು ಬರುತ್ತೆ. ಯಾವಾಗಲೂ ಮೇಲೆ ಓದೋದು ಕೆಳಗೆ ಬರಲೇಬೇಕು, ಕೆಳಗೆ ಓದೋದು ಮೇಲೆ ಹೋಗುತ್ತೆ ಸರ್. ಇಷ್ಟು ಹೇಳ್ಬೋದು. ವೀಕ್ಷಕರೇ ನೋಡ್ಬೋದು. ಸೊ ಸರ್ರು ಮಾರ್ಕೆಟಲ್ಲಿ 1 ವರ್ಷ ಇದ್ರೂ ಸೊ ಆಲ್ರೆಡಿ ನಿಮ್ಮ ಕ್ಯಾಪಿಟಲ್ಗೆ ಅದೊಂದು 15-18% ಅಂತೂ ಮಾಡಿದ್ದೀರಾ ಸರ್. 18% ಇಸ್ ನಾಟ್ ಅ ಈಸಿ. ಆ್ಯಕ್ಚುಲಿ ತುಂಬ ಜನ ನಿಮ್ಮ ಪೋರ್ಟ್ಫೋಲಿಯೋ ನೋಡಿ ಲಾಸ್ಟ್ 1 ಇಯರಿಂದ ಮೇಲಕ್ಕೆ ಹೋಗಿಲ್ಲ. ಸೊ ಮೋಸ್ಟ್ ಆಫ್ ಯುವರ್ ಪೋರ್ಟ್ಫೋಲಿಯೋಸ್ ಮೇಲಕ್ಕೆ ಹೋಗ್ತಿರೋ ಅಂಥ ಕಷ್ಟ ಕಾಲದಲ್ಲೂ 18% ರಿಟರ್ನ್ಸ್ ಇಸ್ ಒನ್ ಆಫ್ ದ ಟ್ರಿಮೆಂಡಸ್ ರಿಟರ್ನ್ಸ್. ಸೊ ಸರ್ರು ಇದೆಲ್ಲ ಆಗಿರೋದು ಸರ್ರು ಒಂದು ಶ್ರಮ. ದಿನ ಕೂತ್ಕೊಂಡು ಸ್ಟಾಕ್ ಚೆಕ್ ಮಾಡು, ಒಳ್ಳೆ ಸ್ಟಾಕ್ಸ್ನ ಹುಡುಕು, ಹಾಕು, ತಾಳ್ಮೆಯಿಂದ ವೇಟ್ ಮಾಡು, 3 months 6 months ವೇಟ್ ಮಾಡು, ಮೇಲಕ್ಕೆ ಹೋಗಿರೋ ಸ್ಟಾಕ್ಸ್ನ ಎಕ್ಸಿಟ್ ಮಾಡಿ. ಸೊ ಈ ಥರ ಒಂದು ರಿಸರ್ಚ್ ಮಾಡಿ. ಮನುಷ್ಯ ಕತ್ತಿಂದ ಮೇಲ್ಗಡೆ ಇರೋ ಪಾರ್ಟ್ಸು, ಬಾಯಿ, ಕಣ್ಣು, ಕಿವಿ, ಮೆದುಳಿನಿಂದ ಯೋಚನೆ ಮಾಡಿ ಕೆಲಸ ಮಾಡಿದ್ರೆ ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡಿತೀರಾ. ಕತ್ತಿಂದ ಕೆಳಗಡೆ ಕೈ, ಕಾಲು, ಸೊ ಅವ್ರ ಕಾಲಿಡಿ, ಇವ್ರ ಕಾಲಿಡಿ, ಅವ್ರ ಜೈಕಾರ ಕೂಗು, ಇವ್ರು ಹಿಂದೆ ಹೋಗು, ಬಿಗ್ ಬಾಸ್ ನೋಡು, ಸೊ ಟೈಮ್ ವೇಸ್ಟ್ ಮಾಡು, ಇದೆಲ್ಲ ಮಾಡಿದ್ರೆ ನೀವು ಏನೂ ಸಂಪಾದನೆ ಮಾಡಲ್ಲ. ಅದರಿಂದ ಕತ್ತಿಂದ ಮೇಲ್ಗಡೆ ಇರೋ ಪಾರ್ಟ್ಸನ್ನು ತುಂಬ ಬ್ರಿಲಿಯಂಟಾಗಿ ಯೂಸ್ ಮಾಡಿ. ಸೊ ನೀವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಸರ್ ಒಂದು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ ನಮ್ಮ TD ಸಂಸ್ಥೆಗೆ. ಸೊ ರಾಯಚೂರಿನಿಂದ ಫಸ್ಟ್ ಟೈಮ್ ಅವ್ರು ಬಂದವಾಗ ನೀವು ಏನು ನಿಮ್ಮ ತಲೆಯಲ್ಲಿ ಏನು ಪ್ರಶ್ನೆ ಇದೆಯೋ ಅದರಿಂದ ಡಬಲ್ ಪ್ರಶ್ನೆಗಳಿತ್ತು. ಹೇಗೆ, ಏನು, ನಿಮ್ಮ ಕೋರ್ಸ್ ಹೆಂಗೆ ವರ್ಕ್ ಆಗುತ್ತೆ, ಈ ಫೀಲ್ಡ್ ಹೆಂಗೆ ವರ್ಕ್ ಆಗುತ್ತೆ, ಇದನ್ನು ಹೆಂಗೆ ನಂಬಲಿ, ಎಷ್ಟು ಹಾಕಲಿ, ಪ್ರತಿಯೊಂದಕ್ಕೂ ಡೌಟ್ಸ್ ಇತ್ತು. ಐ ಥಿಂಕ್ ಇವಾಗ ಲಾಸ್ಟ್ 1 ಇಯರಿಂದ ಅವರೇ ಈ ಫೀಲ್ಡನ್ನು ಎಕ್ಸ್ಪ್ಲೋರ್ ಮಾಡಿ, ಸೊ ನಮ್ಮ ಮೆಂಟರ್ಸ್ ಹೆಲ್ಪ್ ತೊಗೊಂಡು ಇಲ್ಲಿ ಬಂದು, ಸೊ ರಾಯಚೂರಿನಿಂದ 500 ಕಿಲೋಮೀಟ್ರ್ ದೂರದಿಂದ ಬಂದು ಬೆಂಗಳೂರಿಗೆ ಕಲಿತು, ಸೊ ಅದು ಈ ಏಜಲ್ಲಿ ಸೊ ಹೆಲ್ತನ್ನು ಮ್ಯಾನೇಜ್ ಮಾಡಿಕೊಂಡು ಬಂದು ಕಲಿತು ಇದು ಸಕ್ಸಸ್ ಆಗಿದ್ದಾರೆ. ಸೊ ವೀಕ್ಷಕರಿಗೆ ನಾನು ಹೇಳೋದು, ಸೊ ನಿಮಗೆ ಪ್ರತಿ ಭಾನುವಾರ ನಮ್ಮದು ದಾವಣಗೆರೆ ಬ್ರಾಂಚ್ ಇದೆ, ನಿಮ್ಮ ನಿಯರ್ ಬೈ ಕಲಬುರಗಿ ಬ್ರಾಂಚ್ ಇದೆ, ಸೊ ಹುಬ್ಳಿ ಇದೆ, ಸೊ ಹಾಗೂ ಬೆಂಗಳೂರಿನಲ್ಲಿ 4 ಬ್ರಾಂಚ್ ಇದೆ. ವೈಟ್ ಫೀಲ್ಡ್, ರಾಜಾಜಿನಗರ, JP ನಗರ. ದಿಸ್ ಇಸ್ ಅ ರಾಜಾಜಿನಗರ ಬ್ರಾಂಚಲ್ಲಿ ನಾವು ಕೂತಿದ್ದೀವಿ. ಸೊ ಯಲಹಂಕ ಬ್ರಾಂಚ್ ಇದೆ, ಜೊತೆಗೆ ಮೈಸೂರು ಬ್ರಾಂಚ್ ಇದೆ, 8 ಬ್ರಾಂಚ್ ಇದೆ. ನಿಯರೆಸ್ಟ್ ಬ್ರಾಂಚ್ಗೆ ಹೋಗಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀಯಾಗಿ ನಾವು ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಕೊಡ್ತಾ ಇದ್ದೀವಿ. ಯುಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಾನ್ಫಿಡೆನ್ಸ್ ಬಂತ ಫೀಲ್ಡ್ಗೆ ಜಂಪ್ ಆಗಿ. ಇಲ್ಲ ಸರ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಏನೇ ಪ್ರಶ್ನೆಗಳಿದ್ರು ನಮ್ಮನ್ನ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ರಾಯಚೂರಿನ ಜನತೆ ಎಕ್ಸ್ಪೆಷಲಿ ಯಾವುದೋ ಒಂದು ಸ್ಕ್ಯಾಮ್ಗಳಿಗೆ ಒಳಗಾಗಿದ್ದೀರಾ. ತುಂಬ ನ್ಯೂಸ್ ಪೇಪರಲ್ಲಿ ನಾನು ಓದಿದ್ದೀನಿ, ಯಾವುದೋ ಒಂದು ಗ್ರೂಪ್ಗೆ ದುಡ್ಡು ಕೊಟ್ರಿ, ದುಡ್ಡನ್ನು ಅವರೇ ಮ್ಯಾನೇಜ್ ಮಾಡ್ತೀನಿ ಅಂತ ಕೊಟ್ರಿ, ಅವ್ರು ಎತ್ಕೊಂಡು ಓಡೋದ್ರು. ನಾನು ಹೇಳೋದು, ನಿಮ್ಮ ದುಡ್ಡನ್ನು ಬೇರೆಯವ್ರಿಗೆ ಒಂದು ಸತಿ ನೀವು ಬೇರೆಯವ್ರಿಗೆ ಕೊಟ್ರಿ ಅಂದ್ಕೊಳ್ಳಿ, ಅದು ಯಾರೇ ಆಗಲಿ ಅದು ವಾಪಸ್ ಬರಲ್ಲ. ನಿಮ್ಮ ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಒಂದು ಸತಿ ನೀವು ₹1 ಹಿಂಗೆ ಕೊಟ್ಟರೆ ಅದು ವಾಪಸ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇಲ್ಲಿ ಮನುಷ್ಯರನ್ನ ನಂಬೇಡಿ, ನಿಮ್ಮನ್ನು ನೀವು ನಂಬಿ, ನಿಮ್ಮ ಇರೋ ಟ್ಯಾಲೆಂಟನ್ನು ನಂಬಿ, ನಿಮ್ಮ ವಿದ್ಯೆನ ನಂಬಿ. ವಿದ್ಯೆ ಯಾವತ್ತೂ ನಿಮ್ಗೆ ಮೋಸ ಮಾಡಲ್ಲ. ಸೊ ಅದರಿಂದ ಕಲ್ತ್ಕೊಳ್ಳಿ, ಚೆನ್ನಾಗಿ ದುಡ್ಡು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್. ಸರ್ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ₹500 ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. 2 days ವರ್ಕ್ಶಾಪ್ ಇರುತ್ತೆ, ಶನಿವಾರ ಹಾಗೂ ಭಾನುವಾರ. ಶನಿವಾರ 9 ಗಂಟೆಯಿಂದ 6 ಗಂಟೆ, ಭಾನುವಾರ 9 ಗಂಟೆಯಿಂದ 6 ಗಂಟೆ. ಈ 2 ದಿನಗಳಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ಇಂದ ಕಲಿತೀರಾ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ
ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ ಟಿಡಿ ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಸಿಗೋಣ ಫೇಸ್ ಟು ಫೇಸ್ ಈ ಶನಿವಾರ ನಿಮ್ಮ ಬ್ರಾಂಚ್ ನಲ್ಲಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.